व्याख्यामुद्रां करसरसिजैः पुस्तकं शङ्खचक्रे विप्रद्भिन्नस्फटिकरुचिरे पुण्डरीके निषन्नः अम्लानश्वरीरमृतविशदैरंशभिप्लावयन्मत्भाविर्भूयात् अनघमहिमा मानसे वागधीशः नमस्ते प्राणेश प्रणतविभवाय वनिमगाः नमः स्वामिन् रामप्रियतमानमन् गुरुगुण नमस्तुभ्यं भीमप्रवरतम कृष्णेष्ट भगवन् नमः श्रीमन्मध्वप्रदिश सुदर्शन्नो जय जय श्री गुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ವಮೇಧಿಕ ಪರ್ವದ 119ನೇ ಪ್ರವಚನ. ಕೃಷ್ಣ ದಾನ ಧರ್ಮದ ಬಗ್ಗೆ ಹೇಳುತ್ತಾ ಪಾತ್ರ ಅಪಾತ್ರಗಳ ಚಿಂತನೆಯನ್ನು ನೀಡಿದ್ದಾನೆ. ಅದರ ಜೊತೆಯಲ್ಲಿ ವಿಶೇಷವಾಗಿ ಯೋಗ್ಯರ ಬಗ್ಗೆ ಕೆಲವು ಮಾತುಗಳನ್ನು ಕೃಷ್ಣ ಹೇಳುತ್ತಾನೆ. ನಮ್ಗೆ ಗೊತ್ತಿದೆ, ಯಾವಾಗಲೂ ಕೇಳುವಾಗಲೇ ಶ್ರೋತ್ರಿಯ ಅಂತ ಹೇಳ್ತಾರೆ ಅಂತ, ಓದಿದವರು ಅಂತ. ಅದನ್ನೇ ಬಹಳ ಬಿಡಿಸಿ ಕೃಷ್ಣನ ಮಾತುಗಳು ಶಬ್ದಗಳು ಹೇಗೆ ದಾಖಲೆಗೊಂಡಿವೆ, ವೇದವ್ಯಾಸ ನಮಗೆ ಹೇಗೆ ಕೊಟ್ಟಿದ್ದಾರೆ, ಧರ್ಮದೇವತೆ ಹತ್ತಿರ ನಮ್ಮನ್ನು ಹೇಗೆ ಪರಿಚಯಿಸಿದ್ದಾರೆ ಅನ್ನುವುದನ್ನು ನೋಡುವ. ಜೀರ್ಣವ್ರತ ಗುಣೈರ್ಯುಕ್ತ ನಿತ್ಯಂ ಸ್ವಾಧ್ಯಾಯ ತತ್ಪರ. ಪ್ರಧಾನವಾದ ಅಂಶ ಕೃಷ್ಣನದ್ದು. ಜೀರ್ಣವ್ರತ ಗುಣೈ ಯುಕ್ತ ನಿತ್ಯಂ ಸ್ವಾಧ್ಯಾಯ ತತ್ಪರ. ಓದಿರಬೇಕು, ಓದುತ್ತಿರಬೇಕು, ಇಷ್ಟೇ. ಜೀರ್ಣವ್ರತ, ಅವರು ಓದಲು ಬೇಕಾಗಿರತಕ್ಕಂಥ ವ್ರತಗಳನ್ನೆಲ್ಲ ಮುಗಿಸಿರಬೇಕು. ಅಂದ್ರೆ ಸ್ನಾತಕರು ಅಂತ ಅರ್ಥ. ಕಲಿತಾಯಿತು ಅಂತ. ಕಲಿತದ್ದರಿಂದ ಬೇಕಾಗಿರತಕ್ಕಂಥ ಗುಣವಂತಿಕೆಗಳನ್ನು ಪಡೆದಿರಬೇಕು ಅವರು. ಆ ಬಳಿಕ ಕಲಿತು ಮುಗಿಯಿತು ಅಂತ ಬಿಡ್ಲಿಕ್ಕಿಲ್ಲ, ನಿತ್ಯ ಮುಂದುವರಿಸುತ್ತಾ ಇರಬೇಕು ಅದನ್ನು. ಆವೃತ್ತಿ ಅಸಕೃತೋಪದೇಶಾದಂತ ವೇದವ್ಯಾಸರ ಸಾಧನೆಯ ಸೂತ್ರ. ಮತ್ತೆ 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 ಅಧ್ಯಯನ ಮಾಡ್ತಾ ಇರಿ. ಹೊಸತು ಅಂತಲ್ಲ, ಓದಿದ್ದನ್ನೇ ಅಂತಲ ಅರ್ಥದಲ್ಲಿ. ಇನ್ನಷ್ಟು ತಿಳ್ಕೊಳ್ಳಿ, ಮತ್ತಷ್ಟು ಓದಿಕೊಳ್ಳಿ, ಮಗದೊಮ್ಮೆ ಹೇಳಿಕೊಳ್ಳಿ ಅಂತ ಆವೃತ್ತಿ. ಹಾಗಾಗಿ ನಿರಂತರ ಅಧ್ಯಯನದಲ್ಲಿ ತೊಡಗಿದವರು ಯೋಗ್ಯವಾದ ಪಾತ್ರ ಇದ್ದಾರೆ ಎಲ್ಲ ದಾನಗಳಿಗೂ ಅಂತ ಕೃಷ್ಣ ಹೇಳಿಕೊಡುತ್ತಾನೆ. ಅದರೊಟ್ಟಿಗೆ ಪ್ರತಿನಿತ್ಯ ಜಪತಪಾನುಷ್ಠಾನಗಳನ್ನು ಮಾಡಲೇಬೇಕು, ಬಿಡ್ಲಿಕ್ಕಿಲ್ಲ. ಸಾವಿತ್ರಿಜ್ಞಾ ಗಾಯತ್ರಿ, ಅದರ ಮಂತ್ರದಲ್ಲಿ ಭಗವಂತನ ಅನುಸಂಧಾನ ದಿನ 3 ಹೊತ್ತು. ಚೂರಾದು ಎಷ್ಟಾದ್ರು ಅದರಿಂದ ಓದ್ತಾ ಇದ್ದೇನೆ ಎನ್ನುವುದರಿಂದ ಇದು ಬಿಡ್ಲಿಕ್ಕಿಲ್ಲ. ನಿತ್ಯ ಮಾಡುವ 3 ಹೊತ್ತಿನ ಜಪವನ್ನು ಆ ಹೊತ್ತಿನಲ್ಲಿ ಮಾಡಲೇಬೇಕು. ಅದು ಮಾಡ್ತಾ ಬರಬೇಕು. ತದ್ವೈ ದೇವಸ್ಯ ಸವಿತು ವರೆಣ್ಯಂ ಭರ್ಗ ಉತ್ತಮಂ ಸದಾ ಧೀಮಹಿ ತೇ ರೂಪಂ ಧ್ಯೇಯೋನಃ ಪ್ರಭಾತಿ ಅಂತ. ಅದ್ಭುತವಾದ ಎಲ್ಲ ಇಂದ್ರಿಯಗಳನ್ನು ಇವತ್ತು ನೋಡಿ. ಏನು ಇವತ್ತು ನಾವು ಜಪ ಅನುಷ್ಠಾನ ಮಾಡುವಲ್ಲಿ, ಸೂರ್ಯನ ಶಕ್ತಿಯನ್ನು ಆಧಾನ ಮಾಡಿಕೊಳ್ಳುವಲ್ಲಿ ವಿಶೇಷವಾದ ವ್ಯವಸ್ಥೆ ಇದೆ ಎನ್ನುವುದನ್ನು ಪ್ರತ್ಯಕ್ಷ ನೋಡುತ್ತಾ ಇದ್ದೇವೆ ನೋಡಿ. ಸೋಲಾರ್ ಎನರ್ಜಿಯನ್ನು ಎಷ್ಟು ಮಾಧ್ಯಮದಲ್ಲಿ ಬಳಸ್ತೇವೆ ನಾವು. ಅದೇ ಮನುಷ್ಯ ರೆಡಿಮೇಡ್ ಯಂತ್ರ, ಭಗವಂತ ಕೊಟ್ಟಿರತಕ್ಕಂಥ ಭಗವಂತನ ಕೊಡುಗೆಯಾದ ದೊಡ್ಡ ಯಂತ್ರ ಮನುಷ್ಯನ ದೇಹ. ನಾವು ತಯಾರು ಮಾಡಿದ ಯಂತ್ರಗಳೇ ಸೂರ್ಯನನ್ನು ಕುಡಿತಾವೆ ಅಂತಾದರೆ, ದೇವರು ತಯಾರಿಸಿದ, ದೇವರು ಕೊಟ್ಟು ಕಳಿಸಿದ ಜೈವಿಕ ಯಂತ್ರವಾದ ನಾವು ಎಷ್ಟು ಕುಡಿಯುವುದಿಲ್ಲ ಹೇಳಿ ಸೂರ್ಯನನ್ನು? ಎಷ್ಟು ಜೋರಿಲ್ಲ. ಅದೊಂದು ಅದ್ಭುತವಾದಂತಹ ಸೌರಶಕ್ತಿಯನ್ನು ಆಧಾನ ಮಾಡಿಕೊಳ್ಳುವಲ್ಲಿರುವ ಆ ಮಂತ್ರ, ಆ ಮಾಧ್ಯಮ, ಆ ತಂತ್ರ, ಆ ವ್ಯವಸ್ಥೆ, ಇದನ್ನು ಪ್ರತಿನಿತ್ಯ ಉಳಿಸಿಕೊಂಡವನು ಯೋಗ್ಯ ಪಾತ್ರ ಅಂತ ಕೃಷ್ಣ ಹೇಳುತ್ತಾನೆ. ಕ್ರಿಯಾವಂತ ಸಾವಿತ್ರಿಜ್ಞಾ ಕ್ರಿಯಾವಂತ. ಗಾಯತ್ರಿಯ ಮಂತ್ರಾರ್ಥದ ನೆಲೆಯಲ್ಲಿ ಭಗವಂತನನ್ನು ಜಪದ ಮಾಧ್ಯಮದಲ್ಲಿ ಅನುಷ್ಠಾನದಲ್ಲಿ
ನಿರಂತರವಾಗಿ ನಿತ್ಯ ತಂದಿರುವವನು. ತೇ ಶ್ರಾದ್ಧೇ ಸತ್ಕೃತಿಕ್ಷಣಮಾ, ಅವನು ದೈವಿಕವಾದ ಮತ್ತು ಪೈತೃಕವಾದ ಕರ್ಮಗಳಲ್ಲಿ ಯೋಗ್ಯನಾದ ಪಾತ್ರ ಆಗ್ತಾನೆ. ಗೌರವಿಸಲು, ದಾನ ಪಡೆಯಲು ಕೊಡಲು ನಮಗೆ ಅನುಕೂಲನಾಗ್ತಾನೆ ಅಂತ. ಚಾರಿತ್ರ ನಿರತಾಹ ರಾಜನ್ ಕೃಷಾಯೇ ಕೃಷವೃತ್ತಯ, ಅದರಲ್ಲಿಯೂ ಶ್ರೀಮಂತನನ್ನು ಹುಡುಕಬೇಕಾಗಿಲ್ಲ. ಒಳ್ಳೆ ಧರ್ಮ, ಯಾಕೆಂದ್ರೆ ಬಡವ ಅಂದ ತಕ್ಷಣ ದಾರಿ ತಪ್ತಾನೆ. ತಿಳಿದವನು ಅನಿವಾರ್ಯವಾಗಿ ಮಾಡ್ತಾನೆ, ಇತರ ವೃತ್ತಿಯನ್ನು ನಡೆಸ್ತಾನೆ, ನಿಜ ವೃತ್ತಿಯನ್ನು ಕೈಗೊಳ್ಳುತ್ತಾನೆ. ಬದುಕಿಗಾಗಿ ಓದಿಕೊಂಡಿದ್ದಾನೆ, ಓದಿಬಿಡ್ತಾ ಇಲ್ಲ, ಓದ್ತಾ ಇದ್ದಾನೆ, ಜಪ ನಿಲ್ಲಿಸುವುದಿಲ್ಲ, ಜಪ ಮಾಡುತ್ತಾನೆ, ವೈದಿಕನಾಗಿರುತ್ತಾನೆ. ಆದರೆ ಲೌಕಿಕ ವ್ಯಾಪಾರವನ್ನು ನಡೆಸದೆ ಅನಿವಾರ್ಯವತೆಯಲ್ಲಿ ಇರ್ತಾನೆ ಬಡವನಾದ್ರಿಂದ. ಅದಕ್ಕೆ ಹೇಳ್ತಾರೆ, ಅಂತಹ ವೃತ್ತಿಗಳನ್ನೆಲ್ಲ ಬದುಕಲು ಮಾಡಿಕೊಳ್ಳದವ ದೈವಿಕವಾದ ವೈದಿಕವಾದ ಮಾರ್ಗದಲ್ಲೇ ಬಹಳ ಕಷ್ಟಪಟ್ಟು ಬಡವನಾಗಿ ಕೃಷಾಹ ಏ ಕೃಷವೃತ್ತಯ, ಚೆನ್ನಾಗಿ ಸಂಪಾದನೆ ಇಲ್ಲದವನು ಯಾರಿದ್ದಾನೆ, ಅರ್ಥಿನಶ್ಚ ಉಪಗಚ್ಚಂದಿ, ಅವನು ಬೇಕು ಅಂತ ಬರ್ತಾನೆ, ತಗೊಳ್ತಾನೆ, ಇಷ್ಟಪಡುತ್ತಾನೆ. ಕೆಲವರು ಇಷ್ಟಿದ್ರು ಸ್ವಾಭಿಮಾನಿಗಳಾಗಿ ಬಡತನದಲ್ಲೇ ಬದುಕಲಿಕ್ಕೆ ಪ್ರತಿಗ್ರಹದಿಂದ ದೂರರಾಗಿ ಏನು ತಗೊಳ್ಳದೆ ಎಲ್ಲಿಯೂ ಬಾರದೆ ಇರುವವರಿರ್ತಾರೆ. ಆದರೆ ಬಂದವರು ಇರ್ತಾರೆ, ಬರುವವರು ಇರ್ತಾರೆ, ಪಡೆಯುವವರು ಇರ್ತಾರೆ, ಆಸೆ ಪಡುವವರು ಇರ್ತಾರೆ. ಅಂತವರಿಗೆ ಖಂಡಿತ ಕೊಡಪ್ಪ. ತೇಭ್ಯೋ ದತ್ತಂ ಮಹತ್ವಲಂ, ಇಲ್ಲದವರಿಗೆ, ಕೇಳಿದವರಿಗೆ, ಬಂದವರಿಗೆ, ಇಂಥವರಿಗೆ, ಆಚಾರ ನಿಷ್ಠರಿಗೆ, ಸಿದ್ಧಾಂತ ಪ್ರಿಯರಿಗೆ ಖಂಡಿತವಾಗಿ ಕೊಡು, ತುಂಬಾ ಫಲ ಬರ್ತದೆ ಎಂದು ಕೃಷ್ಣ ಹೇಳ್ತಾನೆ. ತಪಸ್ವಿನಷ್ಟೇ ವಿಪ್ರಾತದ ಭೈಕ್ಷಚರಾಶ್ಚೈ, ಯತಿಗಳು, ಭಿಕ್ಷೆ ಬೇಡುವವರು, ಅವರನ್ನು ಉಪಯೋಗಿಸಿಕೊಳ್ಳಿಕ್ಕುಂಟು, ಅವರು ಬರುತ್ತಾರೆ. ತಪಸ್ವಿಗಳು ಎಲ್ಲವನ್ನು ತೊರೆದು ಭಗವದೆಚ್ಚರಕ್ಕಾಗಿ ತಮ್ಮನ್ನು ದುಡಿಸಿಕೊಳ್ಳುತ್ತಿರುವವರು, ಧ್ಯಾನಯೋಗಿಗಳು, ಜ್ಞಾನಯೋಗಿಗಳು, ಕಾಲಿಯೋಗಿಗಳು, ಇವರೆಲ್ಲ ಕರ್ಮ ತ್ಯಾಗ ಮಾಡಿದ್ದವರಿದ್ರು ಊಟಕ್ಕೆ ಅವರ ಅಧಿಕಾರಿಗಳು, ದಾನಕ್ಕೆ ಅರ್ಹರಿದ್ದಾರೆ. ಇಂಥವರಿಗೆ ಕೊಟ್ಟು ಬಿಡುವಂತಾನೆ. ಯಾವಾಗಲೇ ಹೇಳುವ ಕೃಷ್ಣನಿಗೆ, ಶ್ರೋತ್ರಿಯಾಯ ದರಿದ್ರಾಯ ಪ್ರಯಚ್ಛ ಅನಪಕಾರಿಣೆ ಅಂತ. ಓದಿದವನಿಗೆ ಕೊಡು ಒಂದು ಮುಖ, ಇಲ್ಲದವನಿಗೆ ಕೊಡು. ಓದಿದ್ದರೂ ಇದ್ದವನಾದ್ರೆ ಬೇಕಾಗಿಲ್ಲ, ದರಿದ್ರನಾದರೂ ಓದದವನಾದ್ರೆ ಕೊಡ್ಲಿಕ್ಕೆ ಹೋಗಬೇಡ. ನಮಗೆ ದಾರಿದ್ರ್ಯವೇ ಪರಮಾವಧಿ ಕೊಡ್ಲಿಕ್ಕೆ ಕಾರಣ ಅಲ್ಲ, ಇಲ್ಲದವರಿಗೆ ಕೊಡುವುದು ಅದಲ್ಲ ನಮ್ಮದು. ಇಲ್ಲದವರಿಗೆ ಕೊಡುವುದು ಎನ್ನುವುದು ಇದೆ, ಆದರೆ ಅವನು ಓದಿದವನಿರಬೇಕೆನ್ನುವುದು ಇದೆ. ಓದಿದವನಿರಲಿ, ಇಲ್ಲದವನಿರಲಿ, ಪ್ಲಸ್ ಆಗಬೇಕು. ಓದಿದವನಿದ್ದಾನೆ, ಶ್ರೀಮಂತನಿದ್ದಾನೆ, ಕೊಡಬೇಕಾಗಿಲ್ಲ. ಓದದವನಿದ್ದಾನೆ, ದರಿದ್ರನಿದ್ದಾನೆ, ಕೊಡಬೇಕಾಗಿಲ್ಲ. ಓದಿದವನಿರಲಿ, ದರಿದ್ರನಿರಲಿ, ಅಂತವನಿಗೆ ಕೊಡು. ಅವನು ನಮಗೇನು ಕೊಡುವುದಿಲ್ಲ ರೀ, ಒಳ್ಳೇದಾಯ್ತು ಕೊಡಿ ಅಂತಾನೆ. ಇದು ನೋಡಿ ಕೆಲವರು ಹೇಳುದು, ನಮಗೊಂಚೂರು ಉಪಕಾರ ಮಾಡುವುದಿಲ್ಲ, ನಮ್ಮನ್ನೊಮ್ಮೆಯೂ ಕರೆಯುವುದಿಲ್ಲ, ನಮಗೇನು ಕೊಡುವುದಿಲ್ಲ. ಓದಿದ್ದಾನೆ, ಏನಿಲ್ಲ ಸರಿ, ನಾವು ಮಾತ್ರ ಕೊಡ್ತಾ ಇರುವುದಾ? ಹೌದು ಅಲ್ವಾ? ಮತ್ತೆಂದು ಇಲ್ಲಲ್ಲ, ಕೊಡ್ಲೇಬೇಕಲ್ಲ ನಾವು. ಹಾಗಾಗಿ ಯಾರಿಗೇನು ಉಪಕಾರ ಮಾಡಿಲ್ಲ ಅಂತ ಆಗಿದ್ರು, ನಮಗುಪಕಾರ ಮಾಡೋದಿಲ್ಲ ಅಂತಾದ್ರೂ ಉಪಕಾರ ಮಾಡುತ್ತೇನೆ ಅಂತ ಕೊಡಬೇಡ. ಇದು ಕೃಷ್ಣನ ಅರ್ಜುನನಿಗೆ ಹೇಳಿದ ಗೆರೆಯಲ್ಲಿ ಸೇರಿದೆ. ಪ್ರಧಾನ ದಾನ ಎಲ್ಲಿ ಬರ್ತದೆ ಕೇಳಿದ್ರೆ, ಸಾತ್ವಿಕ ದಾನ ಎಲ್ಲಿ ಆಗ್ತದೆ ಹೇಳಿ, ದಾತವೇ ಮಿತಿಯದ್ದಾನ ದೀಯತೆ ಅನುಪಕಾರಿಣಿ ಅಂತ. ಕೊಡಬೇಕು ಅಂತೇಳಿ ಕೊಟ್ಟದ್ದಿರಬೇಕು, ಕೊಡಬೇಕಲ್ಲ ಅಂತ ಹತ್ತು ಕೊಡಬಾರದು. ಕೊಡಬೇಕು ಎನ್ನುವುದು ಕಡ್ಡಾಯ ಅಂತೇಳಿ ವಿಧಿ ಅಂತೇಳಿ ಕೊಡಬೇಕು. ಕೊಡುವಾಗ ನಮಗೆ ಉಪಕಾರ ಮಾಡ್ತಾನೆ ಅಂತ ನೋಡಿ ಕೊಡುವುದಲ್ಲ, ನಿಜವಾಗಿ ಉಪಕಾರ ಮಾಡದವನಿಗೆ ಕೊಡಬೇಕು. ಯಾಕೆ ಕೇಳಿದ್ರೆ ನೋಡಿ, ಒಂದು ವಿಷಯ ಕೇಳಿ, ನಾವು ಕೊಡುತ್ತೇವೆ ಯಾಕೆ? ಅವನು ಕೊಡ್ತಾನೆ ಅಂತ, ಅಥವಾ ಅವನು ಕೊಡಬೇಕು ಅಂತ. ಎರಡು ವಿಷಯ, ಒಂದು ಅವನು ಕೊಡ್ತಾನೆ ಅಂತ ಕೊಟ್ಟದ್ದು, ಇಲ್ಲ ಅವನು ಕೊಡಬೇಕು ಅಂತ ಕೊಟ್ಟದ್ದು. ಹೀಗೆ ಕೊಟ್ರೆ ಏನಾಯ್ತು ಗೊತ್ತಾ? ಕೊಟ್ಟದ್ರ ಎಕ್ಸ್ಚೇಂಜ್ ವ್ಯಾಲ್ಯೂ ಹೋಯ್ತಲ್ಲ ಈಗ ಸಮಾಗಿ. ನಾನು ಕೊಟ್ಟೆ, ಅವನು ಕೊಟ್ಟೆ, ಮುಗಿದು. ನಾನು ಅವನು ಇಡೀ ಅವಲಕ್ಕಿ ಕೊಟ್ಟೆ, ಅವನಿಗೆ ನನಗೆ ಒಂದು ತಟ್ಟೆ ಎಳ್ಳು ಕೊಟ್ಟ, ಅಲ್ಲಿಗೆ ಆಯ್ತು. ಅದು ಪ್ರಯೋಜನ ಆಗಲಿ. ಈಗೆಲ್ಲ ಸಮಾರಂಭಗಳಲ್ಲಿ ಎಲ್ಲ ಹಾಗೆ ಅಲ್ಲ, ನೋಡಿಕೊಂಡು ಕೊಡುದು. ಅವರೆಷ್ಟು ಕೊಟ್ಟಿದ್ದಾರೆ, ಅವರು ಇಷ್ಟು ಕೊಟ್ಟಿದ್ದಾರೆ ಬರ್ದಿರ್ತಾನಿವ, 1000, 500, 2000. ಅವನಿಗೆ ಬಂದಾಗ ಇವನಷ್ಟೇ ಕೊಡುದು, ಎಷ್ಟು ಕೊಟ್ಟಿದ್ದಾರೆ ನೋಡಿಕೊಂಡು ಲಿಸ್ಟ್ ಅಲ್ಲಿ ಹಿಂಬದಿ ಕೊಟ್ಟು ಬಿಡುದು. ಇದು ಚೆನ್ನಾಗಿ ಆಗ್ಲಿಲ್ಲ ಅಂತ ಅಲ್ಲಿಗೆ ರೆಕ್ಕ ಚೊಕ್ಕ ಆಯ್ತು ಅಂತ ಪ್ರಯೋಜನ ಆಗ್ಲಿ. ಆದ್ರಿಂದ ಕೊಡ್ಲಿಕ್ಕೆ ಹಿಂದೆ ಪಡೆಯುವಂತವನಿಗೆ ಕೊಟ್ರೆ ಇವನ ಸಂಕ್ರಾಂತಿಯಲ್ಲಿ ಆಗತ್ತೆ, ಪುಣ್ಯ ಪಾಪಗಳ ಆಚೀಚೆಯಲ್ಲಿ ಆಗತ್ತೆ. ಎಕ್ಸ್ಚೇಂಜ್ ಆಗ್ಲಿಕ್ಕೆ ಹೋಗಿ ಎರಡು ಆಚೀಚೆ ಆಯ್ತು. ಇವನ ಪುಣ್ಯ ಅವನಿಗೆ ಹೋಯ್ತು, ಅವನ ಪಾಪ ಇವನಿಗೆ ಬಂತು, ಇವನ ಪಾಪ ಅವನಿಗೆ ಹೋಯ್ತು, ಅವನ ಪುಣ್ಯ ಇವನಿಗೆ ಬಂತು. ಆಚೀಚೆ ಕೊಟ್ಟದ್ರಿಂದ ಒಂದ್ ಸೈಡ್ ಆಗ್ಲಿಲ್ಲ ಈಗ. ಆದ್ರಿಂದ ಇನ್ನೊಬ್ಬ ಕೊಡಬೇಕು ಅಂತ ಇಷ್ಟಪಟ್ಟು ಕೊಡ್ಲಿಕ್ಕೆ ಹೋಗುವಾಗ ಕೊಟ್ಟು ಬಿಡು.
ಅಂತಾನೆ ಕೃಷ್ಣ. ಏನ್ ಕೊಡ್ಲಿ ಅಂತ ಒಂದು ಗೆರೆ ಬೇಕು ನಮಗೀಗ. ಭಾರಿ ಖುಷಿ ಆಗಿದೆ. ಒಂದೇನು ಕೇಳಿದ್ರೆ ಆಯಾ ಧರ್ಮ ಕರ್ಮಗಳಿಗೆ ಹೇಳಿಸಿದ್ದು ಇರ್ತದೆ. ಈಗ ಓದಬೇಕೆನ್ನುವುದು ಸತ್ಯ, ಭಗವದ್ ಎಚ್ಚರವನ್ನು ಸಂಪಾದಿಸಬೇಕೆನ್ನುವುದು ಸತ್ಯ. ಆದ್ರೆ ಅದನ್ನು ಪರಿಪೂರ್ಣ ಹೊತ್ತಿನಲ್ಲೆಲ್ಲ ಮಾಡ್ಲಿಕ್ಕೆ ಆಗುವುದಿಲ್ಲ ಎನ್ನುವುದಷ್ಟೂ ಸತ್ಯವೇ. ಆಯಾಸವಾಗತ್ತೆ, ತಲೆಯು ಜಿಡ್ಡುಗಟ್ಟತ್ತೆ. ಹಾಗಾಗಿ ಸರ್ವತ್ರ ಗುರುಕುಲದಲ್ಲೇ ಕೂತ್ಕೊಳ್ಳಿಕ್ಕೂ ಆಗುವುದಿಲ್ಲ, ಅದು ಗುರುಗಾಯಿ ಇರ್ಲಿಕ್ಕೂ ಆಗುವುದಿಲ್ಲ. ಶಿಷ್ಯನನ್ನು ಕಟ್ಟಿಕೊಳ್ಳುವುದು ಅಥವಾ ಏನು ಗುರುವನ್ನು ಕಟ್ಟಿಕೊಳ್ಳುವುದು ಎರಡೂ ಸರಿ ಇಲ್ಲದ್ದು ಸಂಗತಿ. ಹೀಗಾಗಿ ಏನ್ ಮಾಡ್ಲಿಕ್ಕುಂಟು, ಉಳಿದ ಸಂದರ್ಭದಲ್ಲಿ ಶುದ್ಧವಾದ ಕರ್ಮಗಳನ್ನು ಆಚರಿಸಬೇಕು. ಯಜ್ಞೇನ ದಾನೇನ ತಪಸ್ಸ ಹೇಳಿದ ಹಾಗೆ ಕೃಷ್ಣನೇ ಒತ್ತಿಕೊಂಡಲ್ಲ, ಯಜ್ಞ ದಾನ ತಪ ಕರ್ಮನ ಅತ್ಯಾಜ್ಯಂ ಅಂತ ಕೊನೆವರೆಗೂ ದೈವಿಕವಾದ ಸಮಾರಾಧನೆಗಳನ್ನು ಮಾಡಬೇಕು. ಆಗ ಬಹುಬಗೆಯ ಯಜ್ಞಗಳಲ್ಲಿ, ದ್ರವ್ಯಾಪೇಕ್ಷಿತವಾದ ಯಜ್ಞಗಳಲ್ಲಿ ಯಜ್ಞಕ್ಕೆ ಹೇಳಲ್ಪಟ್ಟಂತಹ ದಾನ ದಕ್ಷಿಣೆಗಳಿವೆ. ಇದು ಅಂತರ್ವೇದಿ ಅಂತ ಕರೀತಾರೆ ದಾನ ದಕ್ಷಿಣೆಗಳು. ಬಹಿರ್ವೇದಿ ಇದೆ, ಬಂದವರಿಗೆ ಇಷ್ಟಪಟ್ಟದ್ದು ಕೊಡ್ಲಿಕ್ಕೂ ಬರ್ತದೆ. ಹೀಗಾಗಿ ದಾನಕ್ಕೊಂದು ಸಾಮಾನ್ಯ ನಿಯಮ ಹೇಳುವ ಎಷ್ಟು ಖುಷಿ ಕೇಳಿದ್ರೆ, ಒಬ್ಬ ಯಜ್ಞ ಮಾಡುವುದಿಲ್ಲ, ಅವನಿಗೆ ದ್ರವ್ಯ ದಾನಗಳ ವ್ಯವಸ್ಥೆ ಗೊತ್ತಿಲ್ಲ, ಇರುವ ಹೆಚ್ಚು ಹೊತ್ತು ಇಲ್ಲ, ಅವನಲ್ಲಿ ದ್ರವ್ಯವೂ ಇಲ್ಲ, ಅಂತವನಿಗೆ ನೀವೊಂದು ದಾನದ ಕತೆ ಹೇಳಿ ಕೇಳಿದ್ರೆ ಬಹಳ ಚೆನ್ನಾಗಿ ಒಂದು ದಾನ ವ್ಯವಸ್ಥೆ. ಏನು ದಾನ ಕೊಡುವುದು ಎನ್ನುವುದಕ್ಕೊಂದೇ ಒಂದು ಗೆರೆ. ದಾನಂ ವ್ಯತ್ತೆ ಪ್ರಿಯಂ ಕಿಂಚಿತ್ ಅಂದ ಕೃಷ್ಣ. ನಿನಗೇನಿಷ್ಟ ಕೊಡು ಅಂದ. ಅದ್ಭುತ ಅಲ್ಲ? ನಾವು ನಮಗೆ ಇಷ್ಟವಾದದ್ದನ್ನು ಕೊಡುವುದನ್ನು ದಾನ ಅಂತ ಹೇಳುವುದಿಲ್ಲ, ಯಾವುದು ನಮಗೆ ಇಷ್ಟವಾಗಿದೆ ಅದನ್ನು ಕೊಡುವುದನ್ನು ದಾನ ಅಂತ ಹೇಳ್ತಾರೆ ಅಂತ ಕೃಷ್ಣ ಹೇಳಿಬಿಟ್ಟು. ದಾನ ಅಂದ್ರೆ ತನ್ನಗೆ ಅಲ್ಲ, ಇದು ಇನ್ನೊಬ್ಬರಿಗೆ ಸೊತ್ತಾಗಲಿ ಅಂತ ಹೇಳಿಕೊಡತಕ್ಕಂಥ ಒಂದು ಪ್ರೀತಿಯ ಕಾಣಿಕೆ ಇದ್ದಾಗ. ಆಗ ಏನಿರಬೇಕು ಅಂದ್ರೆ, ನನಗೆ ಯಾವುದರಲ್ಲಿ ಪ್ರೀತಿ ಇದೆಯೋ ಅದನ್ನು ನಾವು ಅವನಿಗೆ ಕೊಡಬೇಕು. ಒಂದಂಶ ಆ ಪ್ರೀತಿಯನ್ನು ಬಿಟ್ಟಾಗ ಆಗ್ತದೆ, ಓವರ್ ಅಟ್ಯಾಚ್ಮೆಂಟ್ ತಪ್ತದೆ. ಇಷ್ಟವಾದದ್ದನ್ನು ಕೊಡುವ ಮೂಲಕ ಒಬ್ಬರಿಗೆ ಸಕ್ಕರೆ ಇಷ್ಟ, ಅದನ್ನೇ ದಾನ ಮಾಡುವಂತ ದೇವರು. 100 ಜನರಿಗೆ ಕೊಡು. ನಿನಗಿಷ್ಟ ಅಲ್ವಾ, ಅವರಿಗಿಷ್ಟ ಇರಬಹುದು, ಯೋಚನೆ ಮಾಡಿ. ನಿನಗಿಷ್ಟ ಆದಂತೆ ಅದು ಒಳ್ಳೆ ಸಂಗತಿಯೇ, ಹಾಳಿನಲ್ಲಿ ಇಷ್ಟ ಅಲ್ಲ ಅದು ನಮಗೆ, ಒಳ್ಳೆ ಸಂಗತಿಯೇ. ಪ್ಯೂರ್ ಸಕ್ಕರೆ, ಶುದ್ಧವಾದದ್ದು. ಅದನ್ನು ಇನ್ನೊಬ್ಬರಿಗೆ ಕೆಜಿ ಗಟ್ಟಲೆ, ಗ್ರಾಮ್ ಗಟ್ಟಲೆ ಕೊಡುವ ಮೂಲಕ, ತಟ್ಟೆಗಟ್ಟಲೆ ಕೊಡುವ ಮೂಲಕ ಅವರಿಗೂ ಖುಷಿ ಆಗುತ್ತೆ, ಸಂಭ್ರಮಿಸ್ತಾರೆ ಅವರು. ನಿನಗೆ ಯಾವ್ದು ಇಷ್ಟ ಅದನ್ನು ಕೊಡು, ಅವರಿಗೆ ಇಷ್ಟ ಆಗಿರ್ಬೇಕು. ನೀನು ಒಳ್ಳೆಯದನ್ನೇ ಆಯ್ಕೆ ಮಾಡಿಕೊಂಡೆ ಅವರಿಗೆ ಒಳ್ಳೆಯದಾಗುತ್ತೆ. ಇದರಿಂದ ನಿನಗದು ಓವರ್ ಪ್ರೀತಿಯಲ್ಲಿ ಪಾತ್ರವಾದದ್ದು ಎನ್ನುವುದಾಗಿ ಹೋಗಿದ್ದರೆ ಅದು ತನ್ನಷ್ಟಕ್ಕೆ ಹೊರಗೋಗುತ್ತೆ. ಪ್ರಿಯತ್ಯಾಗ ಅಂತ ಅರ್ಥ ಇತ್ತು. ಇನ್ನೊಂದು ಕೃಷ್ಣ ಹೇಳುತ್ತಾನೆ, ಇನ್ನು ಗಮ್ಮತ್ ಕೇಳ್ತಾನೆ. ಇನ್ನೇನು ಹೇಳ್ತಾನೆ ಕೇಳಿದ್ರೆ, ಶ್ರೋತ್ರಿಯಾಣಾಂಜಿ ಅದ್ ಪ್ರಿಯಂ. ನೀನು ಯಾರಿಗೆ ಕೊಡ್ತಿ ಅವ್ರಿಗೇನು ಪ್ರಿಯ ಅದನ್ನು ಕೊಡು ಅಂದ. ಇದು ಇನ್ನೊಂದು ಮುಖ. ನಿನಗೇನು ಇಷ್ಟ ಅದನ್ನು ಕೊಡು, ನಿನಗೇನೆಲ್ಲ ಇಷ್ಟ ಆಗುತ್ತೆ ಅದನ್ನೆಲ್ಲ ಕೊಡ್ತಾವ, ನಾನು ಹೇಳಬೇಕಾಗಿಲ್ಲ. ನೀನೇನು ಯೂಸ್ ಮಾಡುತ್ತಿ, ನೀನು ಯಾವುದು ಇಷ್ಟಪಡುತ್ತಿ ಅದನ್ನು ಕೊಡೋದ್ರಲ್ಲಿ ಏನು ತಪ್ಪಿದೆ? ನಿನ್ನ ಇಷ್ಟದಂತೆ ಉಳಿದವರು ಇಷ್ಟ ಅಲ್ವಾ, ಕಾಮನ್ ಅನಿಸಿದು. ಇದೊಂದು ಮುಖ. ಇನ್ನೊಂದು ಮುಖ, ಉಳಿದವರಿಗೆ ಏನು ಬೇಕು ಅಂತ ಕೇಳಿಕೊಡು. ನಿನಗೆ ಇಷ್ಟ ಆಯ್ತು ಅಂತ ಅವ್ರಿಗೆ ಕೊಡಬೇಡ. ನಿನಗೆ ಇಷ್ಟ ಆಗಬಹುದು, ಅವನಿಗೆ ಯಾಕೆ ಇಷ್ಟ ಆಗಬೇಕು? ನೀನು ದಾನ ಕೊಡುವ ಮೂಲಕ ಅವನಿಗೆ ಕಷ್ಟ ಆದ್ರೆ ಅದಕ್ಕೆ ಅವರಿಗೆ ಏನು ಬೇಕು ಅದನ್ನು ಕೊಡು, ಅದು ಸರಿಯೇ. ಈಗ ನೋಡ್ಲಿಕ್ಕೆ ಹೋದ್ರೆ ನಿನಗೇನು ಬೇಕು ಕೊಡುವುದಕ್ಕಿಂತ ಅವರಿಗೇನು ಬೇಕು ಕೊಡು, ಇದು ಇನ್ನಷ್ಟು ಜಾಸ್ತಿ ಮುಂದೆ. ಇದು ಇಷ್ಟಾಪೂರ್ತ ಇದ್ದಾಗೆ ಗಮ್ಮತ್ ಕೇಳಿದ್ರೆ ಅವನ ಇಷ್ಟವನ್ನು ಪೂರ್ತಿಗೊಳಿಸುವುದು. ನಿನ್ನ ಪೂರ್ತಿಯನ್ನು ಅವರಿಗೆ ಇಷ್ಟ ಮಾಡಿದ್ದಲ್ಲ, ನೀನೀಗ ನಿನ್ನ ಇಷ್ಟವನ್ನು ಅವರಿಗೆ ತುಂಬಿಸಿದ್ದಲ್ಲ, ಇಷ್ಟಾಪೂರ್ತ ಅಲ್ಲ. ಸ್ವಯಂ ಇಷ್ಟಂ ಸತ್ ಅನ್ಯಾನ್ ಪ್ರತಿಪೂರೈತಿ ಅಂತ ಅರ್ಥ ಅಲ್ಲ. ಇದು ಇನ್ನೊಬ್ಬರಿಗೆ ತುಂಬಿಸ್ತಾನೆ, ತನಗಿಷ್ಟ ಆಗಿದೆ ಇದಲ್ಲ. ಅವರಿಷ್ಟ ಏನಾಗಿದೆ ಅವರಿಗೆ ತುಂಬಿಸಿಬಿಡು. ಆದ್ರಿಂದ ಅವರಿಗೆ ಬೇಕಾದ್ದನ್ನು ಕೊಡು, ನಿನಗಿಷ್ಟವಾದ್ದನ್ನು ಕೊಡು. ಎರಡು ಮುಖ. ಅವರಿಗೆ ಬೇಕಾದ್ದನ್ನು ಕೊಡುವಾಗ ಭಾರಿ 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 ಇರ್ತದೆ. ಅವ್ರಿಗೇನು ನೋಡಿ ಏನಿದೆ ಅವರಿಗೆ ಬೇಕಾಗಿದೆ ಅಂತ ನೋಡಿಕೋ, ಅದಕ್ಕೆ ಅನುಗುಣವಾಗಿ ನಿನ್ನ ದಾನಾದಿಗಳು ನಡೀಲಿ, ಅದು ಸತ್ಯವೇ. ಅಂದ್ರೆ ಅವನು ಯಾವುದರಲ್ಲಿ ಬಡತನದಲ್ಲಿ ಇದ್ದಾನೆ, ಊಟಕ್ಕೆ ಕಮ್ಮಿ ಇಲ್ಲ, ಕೊಡಬೇಕಾಗಿಲ್ಲ ಊಟದ್ದು. ಅವನಿಗೆ ಸೊತ್ತುಗಳು ಬೇಕು, ದ್ರವ್ಯಗಳು ಬೇಕು, ಅವನ ಮನೆ ಮಂದಿಯಲ್ಲಿ ಮದುವೆಯೋ ಮತ್ತೊಂದೋ ಮುಂಜಿಯೋ ಆಗ್ತಾ ಇದೆ. ಆಗ ನೀನು ಅನ್ನವನ್ನು ಕೊಡುವುದರಿಂದ ನಡೆಯುವುದಿಲ್ಲ, ಅಕ್ಕಿಯನ್ನು ಕೊಡುವುದರಿಂದ ಆಗುವುದಿಲ್ಲ. ದ್ರವ್ಯ ಬೇಕಾಗುತ್ತೆ, ದುಡ್ಡು ಬೇಕಾಗುತ್ತೆ, ಬಂಗಾರ ಬೇಕಾಗುತ್ತೆ, ಕೊಡೋದನ್ನು. ಅದರಿಂದ ಓದಿದವನಿಗೆ ಏನು ಬೇಕೋ ಅದನ್ನು ಕೊಡು, ನಿನಗೇನು ಇಷ್ಟವೋ ಅದನ್ನು. ತುಂಬಾ ಚಂದವಾದಂತಹ ದಾನದ ಲಾಸ್ಟ್ ಗೆರೆ ಕೃಷ್ಣನದ್ದು.
ದಾನದ ಬಗ್ಗೆ ಬಹಳ ಚಂದವಾದ ಒಂದು ಮಾತು ಹೇಳಿದ, ಸುಲಭವಾದ ಮಾತು ಹೇಳಿದ. ಇಷ್ಟವಾದ್ದು ಕೊಡಿರಿ, ಅವರಿಗೆ ಇಷ್ಟವಾದ್ದನ್ನು ಕೇಳಿ ಕೊಡಿರಿ, ಮುಗಿದೋಯ್ತಲ್ಲ. ಅದರಾಚೆ ಅವರಿಗೆ ಇಷ್ಟವಾದದ್ದನ್ನು ಕೇಳಿದ್ರೆ ಗೊತ್ತಾಗುವುದಿಲ್ಲ ಆದ್ರೆ ನಿನಗೆ ಇಷ್ಟವಾದದ್ದನ್ನು ಕೊಡು. ನಿನಗೆ ಇಷ್ಟವಾದದ್ದನ್ನು ಕೊಡ್ಲಿಕ್ಕೆ ನಿನ್ನ ಮನಸ್ಸಿಲ್ಲ ಆದ್ರೆ ಅವ್ರಿಗೆ ಇಷ್ಟವಾದದ್ದನ್ನು ಕೊಡು. ಯಾವುದು ನಡೀತದೆ? ಒಟ್ಟಾರೆ ಪ್ರೀತಿಯ ವಸ್ತುಗಳು ಅದು ಒಳ್ಳೆಯ ರೀತಿಯಿಂದ ದಾನಕ್ಕೆ ಸಿಗಲಿ ಎನ್ನುವ ಸಾಮಾನ್ಯವಾದ ಮಾತು ಕೃಷ್ಣನ್. ಈ ದಾನಗಳ, ಈ ಪುಣ್ಯಗಳ, ಈ ವಿಶೇಷಗಳಲ್ಲಿ ಧರ್ಮರಾಜ ಒಂದು ಮಾತು ಕೇಳಿದ್ದ. ಉತ್ತಮ ಲೋಕಕ್ಕೆ ಯಾರು ಹೋಗ್ತಾರೆ ಅಂದ್ರೆ ಒಳ್ಳೆಯ ಲೋಕಗಳಿಗೆ, ಕೆಟ್ಟ ಲೋಕಕ್ಕೆ ಯಾರು ತೆರಳುತ್ತಾರೆ, ಏನು ಮಾಡಿದರೆ ಅಂತ ಹೇಳಿದ್ದು. ಅದು ಕೃಷ್ಣ ಹೇಳುತ್ತಾನೆ, ತೇ ವೈ ನಿರಯಗಾಮಿನಃ ತೇ ನರಹ ಸ್ವರ್ಗಗಾಮಿನಃ ಅಂತ ಎರಡು ಪಟ್ಟಿ ಕೃಷ್ಣನಂತ. ಇಂಥವರು ನರಕಕ್ಕೆ ಹೋಗ್ತಾರೆ, ಅಂಥವರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ. ಅದ್ಯಾರು ಇಂಥವರು, ಅದ್ಯಾರು ಅಂಥವರು? ಒಂದು ಸುಮಾರು ಮಾತುಗಳು ನಾವು ನಮ್ಮನ್ನು ನೋಡಿಕೊಳ್ಳಬಹುದು. ಅಂದ್ರೆ ನಾವು ಎಲ್ಲಿ ಹೋಗಬೇಕು ಅಂತ ನಾವೇ ಮೊದಲೊಂದೊಮ್ಮೆ ತೀರ್ಮಾನ ಮಾಡಿದ್ರೆ ಎಂಥದ್ದಾಗಬಹುದು, ಎಂಥದ್ದಾಗಬಾರದು, ಎಂಥದ್ದಾಗಿದ್ದೇವೆ, ಎಂಥದ್ದಾಗಬೇಕಿತ್ತು ಅನ್ನುವುದನ್ನು ಸ್ವಲ್ಪ ನೋಡ್ಲಿಕ್ಕೆ ಬರ್ತದೆ. ಎರಡು ರೀತಿಯಿಂದ ಮುಖ ಹಾಕ್ಲಿಕ್ಕೆ ಬರ್ತದೆ. ಕೃಷ್ಣ ಹೇಳ್ತಾನೆ, ಗುರುವರ್ಥಂ ವಾ ಭಯಾರ್ಥಂ ವಾ ನಚೇತ್ ಅನ್ಯತ್ರ ಪಾಂಡವ ವದಂತಿಯೇ ಅನೃತಂ ವಿಪ್ರಾಹ ದೇವೈ ನಿರೇಗ. ಸುಳ್ಳು ಹೇಳುವವ ಎಲ್ಲಿ ಹೋಗ್ತಾನೆ? ಹೇಳಬೇಕಾಗಿಲ್ಲ ನಾನು. ಸುಳ್ಳು ಹೇಳುವವ ಎಲ್ಲಿ ಹೋಗ್ತಾನೆ? ನರಕಕ್ಕೆ ಹೋಗ್ತಾನೆ. ಅವ ಹೇಳ್ತಾನೆ, ನಾನು ಸುಳ್ಳು ಹೇಳಿದ್ದು ಸುಳ್ಳಲ್ಲ, ಮತ್ತೆ ಸತ್ಯವೇ. ಯಾಕೆ? ನಂಗೆ ಹೆದರಿಕೆ ಆಗ್ತಿತ್ತು. ಎಂತ ಹೆದರಿಕೆ ಅಲ್ವಾ? ಮತ್ತೆ ಅವ್ರು ನನ್ನನ್ನು ಕೊಚ್ಚಿ ಹಾಕಿ ಬಿಟ್ರೆ, ಒಂದೇ ಬಿಟ್ರೆ, ಅದಕ್ಕೆ ನಾನು ಪಕ್ಕ ಸುಳ್ಳು ಹೇಳಿಬಿಟ್ಟೆ. ಓಹೋ, ಹೆದರಿಕೆ ಆಯ್ತಾ? ಹೆದರಿದ ಪ್ರಾಣ ಭಯದ ಬದುಕಿನ ಬಯಕೆಯಲ್ಲಿ ಒಂದೊಮ್ಮೆ ನೀನು ಸುಳ್ಳು ಹೇಳಿದ್ರೆ ಪರವಾಗಿಲ್ಲ, ಆಯ್ತು ಹೇಳ್ತಾನೆ. ಇನ್ನೊಬ್ಬರನ್ನು ಮೋಸ ಮಾಡಲಿಕ್ಕಲ್ಲ, ನಾನಾಗಿ ಬದುಕಿಕೊಳ್ಳಲಿಕ್ಕೆ ಬರಬಾಯಿತು ಅಂತ. ನಾನು ಸುಳ್ಳು ಹೇಳಿದವುದು ನಾನು ಯಾಕೆಂದ್ರೆ ಉತ್ತಮವಾದ ವಿಷಯ ಇದೆ, ದೊಡ್ಡವರಿಗಾಗಿ, ಗುರು ಹಿರಿಯರಿಗಾಗಿ, ಮತ್ತೊಬ್ಬರ ವಿಷಯದಲ್ಲಿ. ಹಾಗಾಗಿ ನಾನು ಪರವಾಗಿಲ್ಲ. ಹಿರಿಯರ ಸುದ್ದಿಯಲ್ಲಿ ಒಂದೊಮ್ಮೆ ಸುಳ್ಳು ಹೇಳಿದ್ರು ನಡೀತದೆ. ಗುರುಗಳಿಗಾಗಿ, ಮಹತ್ತರ ವಿಷಯಕ್ಕಾಗಿ, ಹಿರಿಯರ ವಿಷಯದಲ್ಲಿ ಆದಾಗ ಇದೆಲ್ಲ ನೋಡಿಕೊಳ್ಳಿಕ್ಕೆ ಕಷ್ಟ ಇದೆ ವಿಷಯ. ಅದು ಕೃಷ್ಣ ಹೇಳಿದ್ರು, ಇಂತಹ ಸಂದರ್ಭದ ಹೊರತುಪಡಿಸಿ ಬೇರೆಡೆ ಹೇಳಿದ ಸುಳ್ಳು ನರಕಕ್ಕೆ ತಳ್ಳು. ಮತ್ತೊಂದು ಮಾತು ಹೇಳ್ತಾನೆ, ಪರದಾರ ಅಪಹರ್ತಾರ ಪರದಾರ ಅಭಿಮರ್ಶಕ ಪರದಾರ ಪ್ರಯೋಕ್ತಾರ ತೇವೈ ನಿರೇಗಾಮಿನ. ಮತ್ತೊಬ್ಬರ ಹೆಂಡತಿಯನ್ನು, ಹೆಂಡತಿ ಶಬ್ದವೇ ಹೇಳ್ತಾನೆ ಇಲ್ಲಿ, ಮತ್ತೊಬ್ಬರ ಹೆಂಡತಿಯನ್ನು ಎಳೆದವ ಅಂದ್ರೆ ರಾವಣ. ನೋಡ್ಲಿಕ್ಕೆ ನಾವು ದೃಷ್ಟಾಂತ ಹೇಳಲಿಕ್ಕೆ ಅಪಹಾರ ಮಾಡಿದ್ದಾರೆ. ಪರದಾರ ಅಭಿಮರ್ಶಕ, ಅವನನ್ನು ಮುಟ್ಟುವವ, ಮುಟ್ಟಿ ಎಲ್ಲೆಲ್ಲಿಯೋ ಕಡೆಯಲ್ಲಿ ಸಂಭ್ರಮಿಸುವ, ಸಂತೋಷ ಪಡುವವ, ವಿಕೃತಿ. ಆನಂತರ ಪರದಾರ ಪ್ರಯೋಕ್ತಾರ, ಮತ್ತೊಬ್ಬರ ಹೆಂಡತಿಯನ್ನು ಉಪಯೋಗಿಸಿಕೊಂಡವ, ಬಲಾತ್ಕಾರ ಮಾಡಿದವ, ಹಾಳುಗೆಡಿಸಿದವ, ಇವ ನರಕಕ್ಕೆ ಹೋಗ್ತಾನೆ ಅಂತ. ಯಾವುದೇ ರೀತಿಯಿಂದ ಅದು ಮೋಸಪಡಿಸಿ ಅವರನ್ನು ಎಳ್ಕೊಂಡು ಹೋದ್ರು, ಉಪಯೋಗಿಸಿಕೊಂಡ್ರು. ಯಾಕೆಂದ್ರೆ ಕೆಲವೊಮ್ಮೆ ಕಾನೂನಿನ ಅಂಗಳದಲ್ಲಿ ಮಾತುಕತೆ ಬರುತ್ತೆ, ಅಭಿಪ್ರಾಯ ಇತ್ತು ಇಲ್ಲ, ವಿರೋಧ ಇತ್ತು ಇಲ್ಲ, ಅದೆಲ್ಲ ತಾತ್ಕಾಲಿಕವಾದದ್ದು, ಅದೆಲ್ಲ ಬೈ ಫೋರ್ಸ್ ಆಗುವಂಥದ್ದು ಕೆಲವೊಮ್ಮೆ. ಹಾಗಾಗಿ ಕೃಷ್ಣ ನೇರ ಹೇಳಿಬಿಟ್ಟ, ಮಗದೊಬ್ಬರ ಸೊತ್ತನ್ನು ಅವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂತೆ ಅವರ ಅನುಮತಿ ಇಲ್ಲದೆ, ಹೆಣ್ಣಿನ ಬಗ್ಗೆ ಇಲ್ಲಿ ಇಲ್ಲೇ ಇಲ್ಲ ಸ್ವಾತಂತ್ರ್ಯ, ಅದು ಅವಳದ್ದಲ್ಲ, ಅವನದ್ದು ಇನ್ನೊಬ್ಬರದ್ದು ಅನ್ನೋ ನೆಲೆಯಲ್ಲಿ ಮಗದೊಬ್ಬನ ಅನುಮತಿ ಇಲ್ಲದೆ ಆಗಿರತಕ್ಕ ಕೆಲಸಗಳಿಗೆ, ಇಲ್ಲಾಂದ್ರೆ ಪರದಾರ, ಅಂಬಿಕೆ, ಅಂಬಾಲಿಕೆ, ವಿಚಿತ್ರವೇನನ್ನ ಭಾರಿಯರು, ಅವರನ್ನು ಉಪಯೋಗಿಸಿಕೊಂಡು ವ್ಯಾಸರು ಸತ್ಯವತಿ ಹೇಳಿದಂತೆ ಧೃತರಾಷ್ಟ್ರನನ್ನು, ಪಾಂಡವನ್ನು, ವಿದುರನನ್ನೆಲ್ಲ ಪಡೆದಿದ್ದಾರೆ. ವಿದುರ ಬಂದದ್ದು ದಾಸಿಯಲ್ಲಿ ಬಿಡಿ, ಇವರಿಬ್ಬರಿಂದ ಪಾಂಡವ ಧೃತರಾಷ್ಟ್ರ ಬಂದಿದ್ದಾರೆ. ಇಂಥದ್ದು ಮುಂದೆ ಉಲುಪಿಯ ಮತ್ತೆ ಉಲುಪಿ ಅಲ್ಲ, ಇನ್ನು ಮುಂದಕ್ಕೆ ಹೋಗುವಾಗ ಆಗಿದೆ, ಅರ್ಜುನನಿಂದಲೂ ಆಗಿ ಹೋಗ್ತದೆ. ಚಿತ್ರಾಂಗದೆ ಕಥೆಯಲ್ಲೆಲ್ಲ ಬಂದಾಗ, ಉಲುಪಿಯಲ್ಲಿ ಬಂದಾಗೆಲ್ಲ ಅದಾಗಿ, ವಸುದೇವನಲ್ಲಿಯೂ ಆಗಿತ್ತು, ಕಾಶಿರಾಜನಲ್ಲಿ ಶೃಗಾಲ ಪೌಂಡ್ರಕರೆಲ್ಲ ಹುಟ್ಟಿ ಬಂದ ಹಾಗೆ. ಹೀಗಾಗಿ ಇಂಥದ್ದೆಲ್ಲ ಅಭಿಮರ್ಶನ, ಬಲಾತ್ಕಾರ ಇವೆಲ್ಲ ಇಲ್ಲ. ಹೇಳಿಕೊಂಡು ಇನ್ನೊಬ್ಬರ ವ್ಯಕ್ತಿಯ, ತಂದೆಯ, ಅವರ ಹಿರಿಯನ ಅನುಮತಿಯ ಮೇರೆಗೆ ಆಗುವಂತಹ ಸಂಗತಿ ಆದ್ರಿಂದ ಇಲ್ಲಿ ವಿಚಿತ್ರವೇನು ಹೇಳಲಿಕ್ಕೆ ಅವನಿಲ್ಲ, ಸತ್ತಿದ್ದಾನೆ. ಹಾಗಾಗಿ
ಅತ್ತೆ ಸತ್ಯವತಿ ತಾಯಿ ಇದ್ದಾಳೆ. ಹೀಗಾಗಿ ಇಂತಹ ಸಂದರ್ಭಗಳನ್ನು ಹೊರತುಪಡಿಸಿ ಹೇಳಲಿಕ್ಕೋಸ್ಕರ ಈ ಶಬ್ದವನ್ನು ಪರಶಬ್ದವನ್ನು ಪ್ರಯೋಗ ಮಾಡಿ ಕೃಷ್ಣ ಹೇಳ್ತಾನೆ, ಇಂಥವರು ನರಕಕ್ಕೆ ಹೋಗ್ತಾರೆ ಎಂದು. ಪಶೂನಾಂ ದಮಕಾಶ್ಚೈವ ತಥಾ ನಾಸಾನುವೇಧಕಾಹ ಪುಂಸ್ತ ಹಿಂಸಾಕರಾಶ್ಚೈವ ತೇ ವೈ ನಿರಯಗಾಮಿನ. ಕೃಷ್ಣ ಮುಖ್ಯವಾಗಿ ದನವನ್ನಿಟ್ಟುಕೊಂಡು ಮಾತಾಡ್ತಾನೆ. ಈಗ ದನಗಳಿಗೆ ತೊಂದರೆ ಕೊಡ್ತಾರೆ, ಕೆಲವರು ಬಡಿತಾರೆ, ಅವುಗಳನ್ನು ಬಗ್ಗಿಸ್ತಾರೆ, ದಂಡಿಸ್ತಾರೆ, ತಮಗೆ ಬೇಕಾದ ಹಾಗೆ ಅವುಗಳನ್ನು ದುಡಿಸಿಕೊಳ್ಳುತ್ತಾರೆ. ಅದರ ಮೂಗಿಗೆ ಹಗ್ಗ ಹಾಕ್ತಾರೆ ನೋಡಿ, ಯಾಕೆಂದ್ರೆ ಅವುಗಳಿಗೆ ಭಾರಿ ನೋವಿನ ತಾಣ ಅದು. ಅದನ್ನು ಮೂಗಿ ಚುಚ್ಚಿ ಹಗ್ಗ ಹಾಕಿ ಎಳಿತಾರೆ. ಅದು ಎಳೆಯುವಾಗ ಸಂಕಟದಲ್ಲಿ ಅದು ಓಡುವುದು, ನಿಲ್ಲಿಸುವುದು, ಕೇಳುವುದು, ಬಗ್ಗುವುದೆಲ್ಲ ಮಾಡ್ತದೆ. ಮನುಷ್ಯ ಮೂಗುದಾರ, ಅದೇ ಮೂಗುದಾರ ಹೆಸರು, ಮೂಗುದಾರ ಹಾಕಿದ್ದಾನೆ, ತನ್ನ ಕಂಟ್ರೋಲಿಗೆ ತರ್ತಾನೆ. ಪ್ರಾಣಿಗಳಿಗೆ ಬಹಳ ನೋವಿನ ಜಾಗದ, ಅದರಿಂದ ಅವುಗಳ ಹಗ್ಗವನ್ನು ಎಳಿಲಿಕ್ಕೆ ಹೋಗಬಾರದು, ಮೂಗಿನ ಪಕ್ಕದಲ್ಲಿ ಕಟ್ಟಿದ್ದನು. ಇದು ಮಾಡಿದವ, ಮೂಗು ಚುಚ್ಚಿದವ ಹಗ್ಗಕ್ಕಾಗಿ, ದನಗಳಿಗೆ ಹೊಡೆತ ಕೊಡುವವ, ಹಿಂಸೆ ಮಾಡುವವ. ಮತ್ತು ಇನ್ನೂ ಒಂದು ವಿಚಿತ್ರ, ಅವುಗಳು ಗಾಡಿ ಎಳಿಲಿಕ್ಕೆ ಸಮರ್ಥ ಆಗಬೇಕು ಹೇಳಿ ಅವುಗಳ ಪುಂಸ್ತವನ್ನೇ ಅಪಹಾರ ಮಾಡುತ್ತಾರೆ. ಆ ರೀತಿಯಾದ ಹೊಡೆತದಿಂದ ಅವುಗಳನ್ನು ತೆಗಿತಾರೆ, ಬೀಜವನ್ನು. ನಿರ್ಬೀಜಗೊಳಿಸಿದ ಈ ವೃಷಣಗಳು ಸ್ವಲ್ಪ ಜೋರಾಗಿ ಗಾಡಿ ಎಳಿತಾವೆ. ನಾವು ನೋಡ್ತೇವೆ, ಗಾಡಿ ಎಳೆಯುವ ಎತ್ತುಗಳು ತೆಳ್ಳನೆ ಎತ್ತರ ಇರುತ್ತವೆ. ಈ ಬೋರಿ ಬಸವಗಳು, ವೃಷೋತ್ಸರ್ಗದಲ್ಲಿ ಬಂದವುಗಳು ಹಾಗಲ್ಲ, ಅವುಗಳು ದಪ್ಪನೆ ಗಿಡ್ಡುವಾಗಿ ತಿರುಗ್ತಾ ಇರ್ತವೆ. ಅವುಗಳಲ್ಲಿ ಯಾವುದೇ ರೀತಿಯಾದ, ಅಂದ್ರೆ ಕಾಳಗಕ್ಕೆ ಏನೋ ಸರಿ ಬರ್ತಾವೆ, ಆದ್ರೆ ಎಳಿಲಿಕ್ಕೆ, ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಈಗ ಇಂಥ ನೆಲೆಯಲ್ಲಿ ದನಗಳನ್ನು ಬಗ್ಗಿಸಿಕೊಂಡವ, ತನ್ನ ವೃತ್ತಿಗೋಸ್ಕರ ಇಟ್ಟುಕೊಂಡವ ನರಕಕ್ಕೆ ಹೋಗ್ತಾನೆ. ಉಲ್ಲೇಖ ಮಾಡಿದ್ದವರು ತಿಳಿಸಿಕೊಟ್ರು. ಈ ದನಗಳನ್ನು ಇನ್ನೊಂದು ರೀತಿಯಿಂದ ಉಪಯೋಗಿಸ್ತಾರೆ, ಹೆಣ್ಣು ದನಗಳನ್ನು ಹಾಲಿಗಾಗಿ. ಯಾರಿಗೆ ಹಾಲು ಅಂದ್ರೆ ಮಾರಾಟಕ್ಕಾಗಿ. ಯಾರಿಗೆ ಹೇಳಿದ್ರೆ ಯಾರ್ಯಾರಿಗೂ ದುಡ್ಡು ಕೊಟ್ಟವರಿಗೆ ತಪ್ಪು ಅಂತಾನೆ ಕೃಷ್ಣ ಹೇಳ್ತಾನೆ. ಸಂಸ್ಕಾರ ಇಲ್ಲದವರಿಗೆ, ಯಜ್ಞಯಾಗಗಳಿಗೆ ಅಲ್ಲದ್ದಕ್ಕೆ ಅಧ್ಯಯನ ಮಾಡಿಕೊಂಡು ಮುಂದುವರಿಯುವ ಪಂಗಡ ಅಲ್ಲ ಅಂತ ಆದರೆ, ವೈದಿಕವಾಗಿ ಧಾರ್ಮಿಕವಾಗಿ ಬದುಕುವುದಿಲ್ಲ ಆದರೆ, ಇಂಥ ಅಸಂಸ್ಕೃತರು, ಅನ್ಯಾಯಗಾರರು, ಹೊಲಸರು, ಈ ನಮೂನೆಯ ವೃತ್ತಿಯನ್ನು ನಡೆಸುವವರು, ಇಂಥವರಿಗೆ ದನವನ್ನು ನೀನು ಮಾರಾಟದಲ್ಲಿ ಹಾಲಿಗಾಗಿ ಇಟ್ಟುಕೊಳ್ಬೇಡ ಅಂತವರು ನರಕಕ್ಕೆ ಹೋಗ್ತಾರೆ. ಆ ರೀತಿ ಸಾಕಿ ಮಾರಾಟ ಮಾಡಿದವ. ಚಂಡಾಲೇಭ್ಯಷ್ಟೇ ಕ್ಷೀರಂ ಪ್ರಯಚ್ಛಂತಿ ನರ ಅಧಮ ಅರ್ಥಾರ್ಥಂ ಅಥವಾ ಸ್ನೇಹಾತ್, ಎರಡು ಶಬ್ದ ಆಗ್ತದೆ. ತೇವೈ ನಿರಯಾಮಿ. ದುಡ್ಡಿಗಾಗಿ ದನವನ್ನು ಸಾಕಿ ಅದರ ಹಾಲನ್ನು ಯಾರ್ಯಾರಿಗೋ ಮಾರುವವ, ದೇವರಿಗಲ್ಲದೆ, ಯಜ್ಞಕ್ಕಲ್ಲದೆ, ಅಧ್ಯಯನಶೀಲರಿಗಲ್ಲದೆ, ಓದುವವರಿಗಲ್ಲದೆ, ಬೇರೆ ಯಾರ್ಯಾರಿಗೂ ಅಸಂಸ್ಕೃತರಿಗೆ ಅದರ ಹಾಲನ್ನು ಮಾರಿ ದುಡ್ಡು ಮಾಡಿದ್ರೆ, ಇಲ್ಲ ದುಡ್ಡಿಗೆಲ್ಲ ಧರ್ಮ ಕೊಟ್ಟಿದೆ, ಧರ್ಮ ಕೊಟ್ಟರು ತಪ್ಪೇ ಅಂದ. ಪ್ರೀತಿ ಅತಿಶಯದಿಂದ ಅವರ ಮೇಲೆ ಅಕ್ಕಪಕ್ಕದಲ್ಲಿ ಇದ್ದಾರೆ ಹೇಳಿಕೊಂಡು ಕೊಡ್ಲಿಕ್ಕೆ ಹೋಗಬೇಡ. ಯಜ್ಞದನು ಯಜ್ಞೋಪಯೋಗಿ ಆಗ್ಬೇಕು, ಹೋಮಧೇನು ಅದರ ಹಾಲು ಅವ್ರು ಕಟ್ಟಿಕೊಂಡ ಅವ್ರು ಬದುಕಲಿ, ನೀನು ಈ ರೀತಿಯಾಗಿ ಮಾಡ್ಲಿಕ್ಕೆ ಹೋಗಬೇಡ ಅಂತ ಬಹಳ ಜೋರಾಗಿ ನರಕಕ್ಕೆ ಹೋಗುವ ಮಂದಿಯ ಬಗ್ಗೆ, ಅಂದ್ರೆ ಮಾರಾಟದಲ್ಲಿ ಕೂತವ. ನೀನು ಮಾರಾಟ, ಇದು ಮಾತ್ರ ಅಲ್ಲ, ರಸ ವಿಕ್ರಯಣಶ್ಚೈವ ವಿಷ ವಿಕ್ರಯಣಸ್ತತ ಕ್ಷೀರ ವಿಕ್ರಯಣಶ್ಚೈವ ತೇವೇ ನಿರಯಗಾಮಿನ. ಮಾರಾಟದಲ್ಲಿ ಯಾವುದೇ ನೀರು ಮಾರಾಟ ಮಾಡಿದ್ರು ತಪ್ಪೆ, ಯಾವುದರ ರಸ ಮಾರಾಟವೂ ಸರಿ ಇಲ್ಲ, ದ್ರವ್ಯ ಮಾರಾಟ ಮಾಡ್ಲಿಕ್ಕೆ ಬರಬಾರದು, ವಿಷವನ್ನು ಮಾರ್ಲಿಕ್ಕಿಲ್ಲ, ಹಾಲು ಮಾರ್ಲಿಕ್ಕೂ ಇಲ್ಲ. ಇದೆಲ್ಲ ಮಾಡಿದವ ನರಕಕ್ಕೆ ಹೋಗ್ತಾನೆ ಅಂತ ಹೇಳ್ತಾನೆ. ಮತ್ತೆ ಹಾಲು ಧರ್ಮಕ್ಕೆ ಕೊಡಬೇಕು, ಮತ್ತೊಬ್ಬರಿಗೆ ಬಂದು ತಗೊಂಡು ಹೋಗ್ತಾರೆ ಬೇಕಾದಾಗ. ಒಂದು ಇಡೀ ಹುಲ್ಲು ತಂದು ಹಾಕ್ತಾರೆ, ಏನು ದುಡ್ಡು ತಗೊಳ್ಳೋದಿಲ್ಲ ಅಂತ ತಕ್ಷಣ ಅವರು ಧರ್ಮಕ್ಕೇನು ಹೋಗುದಿಲ್ಲ. ಹಿಂಡಿಯೋ ಹಿಡಿ ಹುಲ್ಲೋ ತಂದು ಹಾಕ್ತಾರೆ, ಅಭ್ಯಾಸ ಆಗತ್ತೆ. ಒಳ್ಳೆ ಶ್ರೋತ್ರಿಯನಿಗೆ, ಒಳ್ಳೆಯವನಿಗೆ ದನವದ್ದ ಹಾಲನ್ನು ಹೆಚ್ಚಿದ್ರೆ ಕೊಡುವ ಮೂಲಕ ಅವನದಕ್ಕೆ ಬೇಕಾದಂತ ದನದ ಸೇವೆಯಲ್ಲಿ ಬರ್ತಾನೆ. ದುಡ್ಡಿಗಾಗಿ ಕೊಡಬೇಡ ಅಂತಾನೆ. ವರ್ಣಾಶ್ರಮಾಣಾಂ ಯೇ ಬಾಕ್ಯಾ ಪಾಷಾಂಡಾಶ್ಚೈವ ಪಾಪಿನಃ ಉಪಾಸತೆ ಚ ತಾನೇವ. ಓದಿಕೊಳ್ಳುವುದಿಲ್ಲ, ಮತ್ತೆ ಶಾಸ್ತ್ರ ಹೇಳಿದ ಧರ್ಮಗಳೇ ನಿಲ್ಲಿಲ್ಲ, ಯಾವುದೇ ಪದ್ಧತಿಗಳನ್ನು ಅವನಿಗೆ ಅನುಕೂಲಕರವಾಗಿ ಗಾರಸ್ಥ್ಯದಲ್ಲಿ ಇದ್ದಾಗ, ಗಾರಸ್ಥ್ಯವನ್ನಾಗಲಿ, ಗೃಹಸ್ಥನಾಗಿದ್ದಾಗ ಆ ಧರ್ಮವನ್ನಾಗಲಿ, ಬ್ರಹ್ಮಚಾರಿಯಾಗಿದ್ದ ಬ್ರಹ್ಮಚರ್ಯವನ್ನಾಗಲಿ ಇದ್ಯಾವುದೂ ನಡೆಸುವುದಿಲ್ಲ. ಅವನಿಗೆ ಹೇಳಿರತಕ್ಕಂಥ ಸ್ವಧರ್ಮೇ ನಿಧನಂ ಶ್ರೇಯ ಕೃಷ್ಣ ಹೇಳ್ತಾನಲ್ಲ, ಹಾಗೆ ತನ್ನ ಧರ್ಮಗಳು, ತನ್ನ ಪ್ರಾಕ್ಟೀಸ್ಗಳು ಯಾವುದನ್ನು ಮಾಡುವುದಿಲ್ಲ. ಶಾಸ್ತ್ರ ನಿಂದಕರ ಜೊತೆಯಲ್ಲಿ ಇರ್ತಾನೆ, ಶಾಸ್ತ್ರವನ್ನು ಒಪ್ಪುವುದಿಲ್ಲ.
ಕೆಟ್ಟ ಕೆಲಸ ಮಾಡ್ತಾನೆ, ಅವೈದಿಕ ಶಾಸ್ತ್ರಗಳನ್ನೆಲ್ಲ ನಂಬ್ತಾನೆ, ಅದರ ಬಗ್ಗೆ ಬೀಗ್ತಾನೆ. ಇಂತಹ ಎಲ್ಲ ಪಾಪದ ತಪ್ಪಿನ ಕೆಲಸಗಳನ್ನೇ ಮಾಡುವವರು ಇವರ ಜೊತೆಯಲ್ಲಿ ಇರುವುದು, ಮತ್ತೆ ತಾನು ಮಾಡುವುದಲ್ಲ ಅಂತ ಅವರೊಟ್ಟಿಗೆ ಇರುವುದು, ಇದು ತಪ್ಪೆ. ಅಂತವರ ಸಹವಾಸವೂ ತಪ್ಪೆ. ಅವರನ್ನೇ ಪ್ರೀತಿಸ್ತಾನೆ, ಪಾಪಿಗಳನ್ನೇ ಕೆಟ್ಟವರನ್ನೇ ಸೇರ್ತಾನೆ. ಕೆಟ್ಟವನು ಹೋದ ನರಕಕ್ಕೆ, ಕೆಟ್ಟವನಲ್ಲಿ ಸೇರಿದವನು ಹೋಗ್ತಾನೆ. ಶಾಸ್ತ್ರ ದೂರಿದವನು ಹೋಗ್ತಾನೆ, ಶಾಸ್ತ್ರ ದೂರಿದವನ ಜೊತೆಯಲ್ಲಿ ಹತ್ತಿರ ಆದವನು ಹೋಗ್ತಾನೆ. ಅದನ್ನ ಭಗವದ್ ವಿರುದ್ಧವಾದ ಚರ್ಯೆ, ಅಂತವರ ಸಹವಾಸ, ಇವೆಲ್ಲವೂ ನರಕಕ್ಕೆ ಕಾರಣ ಅಂತಾನೆ ಕೃಷ್ಣ ಮುಖ್ಯವಾಗಿ ಹೇಳುತ್ತಾನೆ. ಮತ್ತೆ ಯಾರು ಕ್ಷಾಂತಾನ್ ದಾಂತಾನ್ ಕೃಶಾನ್ ಪ್ರಾಜ್ಞಾನ್ ದೀರ್ಘಕಾಲಂ ಸಹೋಷಿತಾನ್ ತ್ಯಜಂತಿ ಕೃತಕೃತ್ಯಾನ್ನೇ, ಕೃತಕೃತ್ಯಾಯೇ ತೇವೈ ನಿರೇಗಾನ, ತಮಗೆ ಉಪಕಾರ ಆಗಿದೆ, ಆದರೆ ಉಪಕಾರ ಮಾಡಿದವರನ್ನು ಮೂಸುವುದೂ ಇಲ್ಲ, ಮುಟ್ಟುವುದೂ ಇಲ್ಲ. ಬಹಳ ಗಮತ ಇರುತ್ತೆ, ಕಲಿತೋಗಿರ್ತಾನೆ, ಬೇಕಾದ ಗೈಡ್ಲೈನ್ಸ್ ತಗೊಂಡಿರ್ತಾನೆ, ದೊಡ್ಡ ಮಟ್ಟಿನ ಡಿಗ್ರಿ ಸಂಪಾದನೆ ಮಾಡ್ತಾನೆ, ಮತ್ತೆ ನೋಡಿಕೊಂಡು ಹೋದ್ರೆ ಗೊತ್ತೇ ಇಲ್ಲ, ಬರೋದು ಗುರುತವೇ ಇಲ್ಲ ಅಂತಾನೆ. ಗಮತ ಇರ್ತದೆ ನೋಡಿ, ಪಡೆದದ್ದೇ ಮೂಲ ಇಲ್ಲಿಂದ ಆಗ್ತದೆ. ಇಂಥವ್ರು ಎಷ್ಟೋ ಜನ ಇದ್ದಾರೆ ಅಂತ. ಒಳ್ಳೆಯ ವಿನಯಶೀಲರನ್ನು, ಬಹಳ ಸುಭಗರನ್ನು, ಬಹಳ ಚೆನ್ನಾಗಿರುವವರನ್ನು, ಇಂದ್ರಿಯ ನಿಗ್ರಹ ಉಳ್ಳವರನ್ನು, ಬಡವರನ್ನು, ಏನೂ ಇಲ್ಲದೆ ಇರುವವರನ್ನು, ತುಂಬಾ ತಿಳಿದವರನ್ನು, ತನ್ನ ಒಟ್ಟಿ ಬಹಳ ಸಮಯ ಕೂತಿದ್ದವರನ್ನು, ಸಹವಾಸಿರೋರು, ಇವರನ್ನೆಲ್ಲ ಯಾರು ದೂರ ಮಾಡುತ್ತಾನೆ, ಅವರನ್ನೆಲ್ಲ ಬಿಟ್ಟುಕೊಡುತ್ತಾನೆ, ಅವರನ್ನೆಲ್ಲ ಗಮನಿಸುವುದಿಲ್ಲ. ತಿಳಿದವರಿದ್ರು, ತಿಳಿದವರ ಮೇಲೆ ಇವನಿಗೆ ಇಲ್ಲ ಯೋಚನೆ. ತನ್ನ ಜೊತೆಯಲ್ಲಿ ಎಷ್ಟೋ ಸಮಯ ಕೆಲಸ ಮಾಡಿದ್ರು ಇದ್ರು, ಅಂತರ ಬಗ್ಗೆ ನಿಗಾ ಇಲ್ಲ. ತನಗೆ ಉಪಕಾರ ಮಾಡಿದ್ದಾರೆ, ಇವರಿಂದ ಉಪಕಾರ ಪಡೆದಿದ್ದಾನೆ, ಆದ್ರೆ ಇವತ್ತು ಅವರು ಬಡವರಿದ್ದಾರಲ್ಲ, ಅವರು ಕೃಪಣರಿದ್ದಾರೆ, ಅಂದ್ರೆ ಒಂದು ರೀತಿಯಿಂದ ಬಹಳ ಕಷ್ಟದಲ್ಲಿದ್ದಾರೆ, ತೊಂದರೆಯಲ್ಲಿದ್ದಾರೆ. ಇವನಾಗ ಮೇಲಕ್ಕೆ ನೋಡ್ತಾನೆ, ಉಂಟಾದ ಕಾಲಕ್ಕೆ ಅಂದಾಗಿ. ಇಂಥವರೆಲ್ಲ ನರಕಕ್ಕೆ ಹೋಗ್ತಾರೆ ಅಂತಾನೆ ಕೃಷ್ಣ. ಬಹಳ ದೊಡ್ಡದಾದ ಒಂದು ಮಾತು ಹೇಳ್ತಾನೆ, ವೇದ ವಿಕ್ರಯಣಶ್ಚೈವ ಅಂತ. ವೇದಾನಾಂ ಚೈವ ದೂಷಕಾಹ ವೇದಾನಾಂ ಲೇಖಕಾಶ್ಚೈವ ತೇವೈ ನಿರೇಗಾವಿನ. ವೇದಗಳನ್ನು, ವಿದ್ಯೆಗಳನ್ನು ದುಡ್ಡಿಗಾಗಿ ಮಾರುವುದು, ಹೇಳಿಕೊಳ್ಳುವುದು, ಫೀಸಿಗಾಗಿ. ದುಡ್ಡು ಕೊಡಬೇಕು, ಅವರು ದುಡ್ಡು ಕೊಡ್ತಾರೆ ಹೇಳಿಕೊಂಡು ತಿರುಗುವುದು, ಇದರಿಂದ ಅನ್ಯಾಯ ಆಗ್ತದೆ ಹೇಳ್ತಾರೆ. ನಮಗೆ ಋಷಿಗಳು ಕೊಟ್ಟ, ಈವನ್ ವೇದವ್ಯಾಸರಿಟ್ಟ ಈ ಶಾಸ್ತ್ರ ಗ್ರಂಥಗಳು ಪುಕ್ಷಾಟಿಯಾಗಿ ನಮಗೆ ಸಿಕ್ಕಿರುವಾಗ ಅದನ್ನು ನಾವು ಮಾರಾಟ ಮಾಡೋದ್ರಲ್ಲಿ ನಮಗೆ ಎಷ್ಟು ಅಧಿಕಾರ ಇದೆ, ಲೈಸೆನ್ಸ್ ಇದೆ ಹೇಳಿದ್ರು ಅವರು. ಹಾಗಾಗಿ ಇವನ್ನೆಲ್ಲ ದುಡ್ಡಿಗೆ ಕೊಡಬೇಡ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ವೇದಾನಾಂ ವಿಕ್ರಯಿ ಬಹು ಬಗೆಯ ವೇದಗಳು, ಜ್ಞಾನಗಳು, ಅದನ್ನು ಮಾರಲಿಕ್ಕಿಲ್ಲ, ಫ್ರೀಯಾಗಿ ಕೊಡ್ಲಿಕ್ಕೆ. ಮತ್ತೆ ಅವರು ಕೊಟ್ಟದನ್ನು ತಗೊಳ್ಲಿಕ್ಕಿಲ್ಲ ಅಂತಲ್ಲ. ಗುರುಕುಲದಲ್ಲಿ ವಿದ್ಯಾರ್ಥಿಗಳು ಕೊನೆಗೆ ದಕ್ಷಿಣೆಯನ್ನು ಕೇಳುತ್ತಾರೆ, ಏನೋ ಹೇಳುತ್ತಿದ್ರು, ಬೇಡ ಅಂತಿದ್ರು, ಅದು ತಂದಿರುತ್ತಿದ್ದ. ಹೀಗೆ ವಿದ್ಯೆ ಮಾರಲಿಕ್ಕಿಲ್ಲ ಯಾರಿಗೂ. ಮತ್ತೆ ವಿದ್ಯೆ ದೋಷ ಅದನ್ನು ನಿಂದೆ ಮಾಡಲಿಕ್ಕಿಲ್ಲ. ದೂಷಕಾಶ್ಚೈವ, ವೇದವನ್ನು ಬೈಯುವುದು, ಅರ್ಥ ಇಲ್ಲ ಹೇಳುವುದು, ಅಪಾರ್ಥದಲ್ಲಿ ಅದನ್ನು ಬಳಸುವುದು, ಅದನ್ನು ಗೇಲಿ ಮಾಡುವುದು, ಆ ಗೆರೆಗಳನ್ನು ಎಲ್ಲ ತಪ್ಪು ಅಂತ. ವೇದಗಳು ಎಲ್ಲ ಬಂದವು, ಋಗ್ಯಜು ಸಾಮ ತರವಗಳು ಮಾತ್ರ ಅಂತಲ್ಲ, ಅಪೌರುಷೇಯವಾದ್ದು ಮಾತ್ರ ಅಲ್ಲ, ಪೌರುಷೇಯ ವೇದ, ಇತಿಹಾಸ ಪುರಾಣ, ಪಂಚಮ ವೇದಾನ ಅಂತ, ಮಹಾಭಾರತ, ಪುರಾಣಗಳು, ಪಂಚರಾತ್ರ, ಮೂಲ ರಾಮಾಯಣ, ಯಾವುದನ್ನು ನಾವು ಶಾಸ್ತ್ರ ಅಂತೇವೆ ಅದನ್ನು ಇಲ್ಲಿ ವೇದ ಅಂದದ್ದು. ಹಾಗೆ ಕರೆದಿದ್ದಾರೆ ಪುರಾಣಗಳು, ವೇದವ್ಯಾಸ ಅದನ್ನು ಹೇಳ್ತಾರೆ. ಋಗ್ಯಜುಸ್ಸಾಮ ತರ್ವಾಶ್ಚ ಭಾರತಂ ಪಂಚರಾತ್ರ ಮೂಲ ರಾಮಾಯಣಂಚೈವ ವೇದಾಹ ಇತ್ಯೇವ ಶಬ್ದಿತಾಹ ಅಂತ, ಅದನ್ನು ವೇದಗಳು ಅಂತಲೇ ಗುರುತಿಸಿದ್ದಾರೆ. ಹೀಗಾಗಿ ಇಂತಹ ವೇದಗಳ ನಿಂದನೆ ಮಾಡುವವರು, ವೇದಗಳನ್ನು ಬರೆಯುವವರು, ಬರೆದು ಕೊಡುವವರು, ಮಾರಾಟಕ್ಕೆ ಇನ್ನೊಂದು ಲೆಕ್ಕ ವೇದ ಲೇಖಕರು ಅಂತ. ವೇದ ಲೇಖಕರ ಬಗ್ಗೆಯೂ ಸಹ ಒಂದು ಮಾತು ಹೇಳ್ತಾನೆ ಇವರು. ಇಂಥವರೆಲ್ಲ ನಿರಯಕ್ಕೆ ಹೋಗ್ತಾರೆ, ವಿಶೇಷವಾಗಿ ನರಕಕ್ಕೆ ತೆರಳುವವರಿದ್ದಾರೆ ಅಂತ ಬಹಳ ಚೆನ್ನಾಗಿ ಹೇಳ್ತಾರೆ. ಇನ್ನೂ ಕೊನೆ ಒಂದು ಮಾತಾಡುತ್ತಾನೆ, ಬಾಲಾನಾಂ ಅಪಿ ವೃದ್ಧಾನಾಂ ಶ್ರಾಂತಾನಾಂ ಅಪಿ ಯೇ ನರಾಹ ಅದತ್ವ ಅಶ್ನಂತಿ ಮೃಷ್ಟಾನ್ನ. ಚಂದವಾದ ಊಟ ತಾನೊಬ್ಬರೇ ಮಾಡ್ತಾನೆ, ಯಾರಿಗೆ ಕೊಡ್ತಾ ಇಲ್ಲ. ಯಾರಿಗೆಲ್ಲ ಕೇಳಿದ್ರೆ ಯಾರಿಗೆ ಕೊಡ್ಬೇಕ್ರಿ, ಊಟ ಮಾಡಬಹುದಲ್ಲ? ಇಲ್ಲಪ್ಪ, ಬಾಲಾನಾಂ ಅಪಿ ವೃದ್ಧಾನಾಂ, ಸಣ್ಣ ಮಕ್ಕಳಿದ್ರೆ ಅವರಿಗೂ ಊಟ ಕೊಟ್ಟು ಊಟ ಮಾಡಬೇಕು.
ವೃದ್ಧರಿದ್ರೆ ಅವರನ್ನು ಊಟ ಮಾಡಿಸಿ ಊಟ ಮಾಡಿ, ಮಕ್ಕಳಿಗೆ ಹಸಿವಿರುತ್ತೆ, ಸರಿ ಆಯಿತು. ದೊಡ್ಡ ವೃದ್ಧರಿಗೆ ಅವರಿಗೆ ಅಶಕ್ತಿ ಇದೆ, ಅವರಿಗೆ ಕೊಡಬೇಕು. ಮತ್ತೆ ಶ್ರಾಂತಾನಾಮ್ ಅಂತಾನೆ, ಯುವಕರಿದ್ದಾರೆ, ಗಟ್ಟಿಮುಟ್ಟಿದ್ದಾರೆ, ಆದ್ರೆ ಯಾಕೆ ಕೊಡಬೇಕು ಹೇಳಿದ್ರೆ ಅವರು ಶ್ರಮ ಪಟ್ಟಿದ್ದಾರೆ. ಆ ಲೆಕ್ಕದಲ್ಲಿ ಶ್ರಮ ಪಟ್ಟವರು ಅಂದಾಗ ವೃತ್ತಿಯರು ಬರ್ತಾರೆ, ಕೆಲಸದವರು ಬರ್ತಾರೆ. ಇವರಿಗೆಲ್ಲ ಕೊಟ್ಟು ಊಟ ಮಾಡಲಿಕ್ಕೆ, ಚಂದವಾದ ಊಟ ಮಾಡುವವ ಅವರಿಗೆಲ್ಲ ಕೊಡದೆ. ಅದರಿಂದ ಆಚಾರ್ಯರು ನಿತ್ಯ ಪದ್ಧತಿಯಲ್ಲಿ ಆಚರಣೆಯಲ್ಲಿ ಹೇಳುವಾಗ ಹೇಳ್ತಾರೆ, ಊಟ ಮಾಡುವುದು ಬಂದಾಗ, ಮಧ್ಯಾಹ್ನದ ಹೊತ್ತಿಗೆ ಊಟಕ್ಕೆ ಬಂದಾಗ ಅವರು ಹೇಳ್ತಾರೆ, ಭೃತ್ಯಾತಿಥಿ ಪುರಸ್ಸರಹ ಅಂತಾರೆ. ಕೆಲಸದವರಿಗೆ, ಅತಿಥಿಗಳಿಗೆ ಮೊದಲು ಊಟ ಮಾಡಿಸಿ ಮತ್ತೆ ನೀನು ಊಟ ಮಾಡುವಂತ. ನಮಗೇನು ಗೊತ್ತ ಈಗ ಅಂದ್ರೆ, ಮೊದಲು ನಾವು ಊಟ ಮಾಡಿದ್ದಂದ್ರೆ ಉಳಿದದ್ದವರೇ ಆಗ್ಲಿಕ್ಕೆ. ಇವರು ಹೇಳ್ತಾರೆ ಆಚಾರ್ಯರು, ಮೊದಲವರಿಗೆ ಹಾಕು, ಮುಗಿದೋಗ್ಲಿ, ಎಷ್ಟು ಉಳಿತು ಅಷ್ಟು ಸಾಕು, ಮತ್ತೆ ನೀನು ಊಟ ಮಾಡುವಂತ. ಅದರಲ್ಲಿಯೂ ಮನೆ ಮಂದಿಗೆ ಕೊಟ್ಟು ಊಟ ಮಾಡುವಂತಾರೆ. ಹೀಗಾಗಿ ಬಹಳ ಸುಂದರವಾಗಿ ಉಣ್ಣಲು ಇದ್ದಾಗ ಹಸಿದವರಿಗೆ ನೀಡದೆ, ಹಸಿದವರು ಯಾರು? ಆಗದವರು, ಕೈಲಾಗದವರು, ಬಾಲರು, ವೃದ್ಧರು, ರೋಗದಿಂದಲೋ ಅಥವಾ ಆಯಾಸದಿಂದಲೋ ಕೆಲಸದಿಂದಲೋ ಮಾರ್ಗ ಪ್ರಯಾಣದ ಕಥೆಯಿಂದಲೂ ಬಳಲಿದವರು, ಅವರಿಗೆಲ್ಲ ಮೊದಲು ಊಟ ಹಾಕಿ ನೀನು ಊಟ ಮಾಡಬೇಕು. ಹಾಗೆ ಊಟ ಮಾಡದವ ಅವನು ನರಕಕ್ಕೆ ಹೋಗ್ತಾನೆ ಅಂತ ಕೃಷ್ಣ ನಿರಯಗಾಮಿನಃ ಅಂದ. ಹೀಗೆ ಹೇಳ್ತಾ ಸ್ವರ್ಗಕ್ಕೆ ಹೋಗುವವರ ಬಗ್ಗೆ ಬಹಳ ಚಂದವಾದ ಮಾತನ್ನು ಹೇಳ್ತಾ, ಈ ದಾನದಲ್ಲಿಯೂ ಗಮ್ಮತ್ತಿದೆ. ಸಾಮರ್ಥ್ಯ ಇದ್ದರೂ ಕೊಡದಿದ್ರೆ ಒಂದೊಂದು ಗಮ್ಮತ್ತು. ಅದಾತಾರಹ ಸಮರ್ಥಾಯೇ ದ್ರವ್ಯಾನಾಂ, ಲೋಭ ಕಾರಣ. ಹಾಗೇನು ಹೇಳಿದ್ದು, ಪ್ರಿಯವಾದದ್ದನ್ನು ಕೊಡಿ ಹೇಳಿದ್ದಲ್ಲ, ಪ್ರಿಯವಾದದ್ದು ಕೊಡ್ಲಿಕ್ಕೆ ಬರುವುದಿಲ್ಲ ರೀ. ಯಾಕೆ? ನಮ್ಗೆ ಅದರ ಮೇಲೆ ಆಸೆ ಉಂಟು ಅಂತ. ಅದಕ್ಕೆ ಹೇಳ್ತಾನೆ ಕೃಷ್ಣ, ಲೋಭದಿಂದ ಒಂದೊಮ್ಮೆ ಸಾಮರ್ಥ್ಯ ಇದ್ರೂ ಕೊಡದೇ ಹೋದ್ರೆ ಅದು ಯಾರಿಗೆ ಕೊಡಬೇಕು? ನಮ್ಮೂರಲ್ಲಿ ಎಲ್ಲರೂ ಇದ್ದವರಿದ್ದಾರೆ ಅಂದ್ರೆ ಅದಕ್ಕೆ ದೀನಾನ್ ಅಂಧಾನ್ ನಪಶ್ಯಂತಿ ತೇವೈ ನಿರಯಗಾಮಿನಃ ಅಂತಾನೆ. ಪಾಪದವರನ್ನು, ಅದರಲ್ಲಿಯೂ ಅಂಗವೈಕಲ್ಯ, ಓದ್ಲಿಕ್ಕೆ ಆಗ್ತಾ ಇಲ್ಲ, ಕಣ್ಣಿಲ್ಲ, ಇಂಥವರಲ್ಲಿದ್ದಾಗ, ಇಂಥವರನ್ನು ಕಂಡಾಗ ಅವರಿಗೆ ಲೋಭದಿಂದ ಕೊಡದೇ ಇರಬೇಡ. ಸಂಪತ್ತು ದೇವರು ಕೊಟ್ಟಿದ್ದಾನೆ, ವಿನಿಯೋಗಿಸು, ಕೊಟ್ಟು ಬಿಡುವಂತ. ಲೋಭದಿಂದ ಒಂದೊಮ್ಮೆ ತಾನು ಕೊಡದೆ, ಸಾಮರ್ಥ್ಯ ಇದ್ರೂ ಸಹ, ಸಾಮರ್ಥ್ಯ ಇಲ್ಲದೆ ಸಾಲ ಮಾಡಿ ದಾನ ಮಾಡಲಿಕ್ಕೆ ಎಲ್ಲಿಯೂ ಕೃಷ್ಣ ಹೇಳುವುದಿಲ್ಲ. ಹಾಗಾಗಿ ಇದ್ದವರು ಇಲ್ಲದವರನ್ನು ತುಂಬಿಸಬೇಕು ಅನ್ನುವ ನೆಲೆಯಲ್ಲಿ. ಇಲ್ಲಾದ್ರೆ ಅವನು ಮಾಡಿದ ಅಪಚಾರ ಸಾಮಾಜಿಕ, ಅದು ದುರಂತ ಜಾಸ್ತಿ ಅಂತ ಹೇಳುತ್ತಾನೆ. ಹೀಗೆ ಹೇಳುತ್ತಾ ಒಳ್ಳೆಯ ಕೆಲಸಗಳನ್ನು ಮಾಡುವವರು ಸದ್ಗತಿಯನ್ನು ಪಡೆಯುವ ಕೆಲವು ಮಾತುಗಳನ್ನು ಹೇಳ್ತಾನೆ. ದಾನೇನ ತಪಸಾ ಚೈವ ಸತ್ಯೇನ ಚ ದಮೇನ ಚ ಯೇ ಧರ್ಮಂ ಅನುವರ್ತಂತೆ ತೇ ನರ ಸ್ವರ್ಗಗಾಮಿನ. ಸ್ವರ್ಗಕ್ಕೆ ಹೋಗಲಿಕ್ಕೆ ತುಂಬಾ ಬಾಗಿಲುಗಳಿವೆ, ದೊಡ್ಡ ಬಾಗಿಲುಗಳಿವೆ, ತುಂಬಾ ಸುಲಭವಾಗಿದೆ. ಒಂದು ದಾನವೇ. ಮೊದಲು ಹೇಳ್ತಾನೆ ಕೃಷ್ಣ, ಉಂಟಲ್ಲ ಕೊಡು, ಲೋಭ ಮಾಡಬೇಡ, ಇದ್ದದ್ದನ್ನೇ ಕೊಡು, ಇಷ್ಟ ಬಂದಾಗ ಕೊಡು, ಇಷ್ಟ ಬಂದಷ್ಟು ಕೊಡು, ಇಷ್ಟ ಬಂದವರಿಗೆ ಕೊಡು. ಹೇಳತ್ತಾ ನಿಮಗೆ ಅವರಿಗೇನು ದುಡ್ಕೊಳ್ಳಿಕ್ಕೆ ಅಂದ್ರೆ ದುಡಿದುಕೊಳ್ಳಿಕ್ಕೇನು ಸಂಕಟ ಅಂತ ಹೇಳಿಕೊಂಡು ಕೊಡಬಾರದು ಅಂತ ಕಂಡ್ರೆ ಆಗದವರಿಗೆ ಕೊಡಪ್ಪ, ಅಷ್ಟೇ ಹೇಳ್ತಾನೆ. ಬಾಲಕರಿಗೆ ಆಗುವುದಿಲ್ಲ, ಕೊಡು. ವೃದ್ಧರಿಗೆ ಆಗ್ತಾ ಇಲ್ಲ, ಕೊಡು. ಬಳಲಿದವರಿದ್ದಾರೆ, ನೀಡು. ಏನು ಮಾಡ್ಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ಉಂಟು, ಕಣ್ಣಿಲ್ಲ, ಕೈಕಾಲುಗಳಿಲ್ಲ, ಆಯ್ತು ಕೊಡು. ನಿನಗೆ ಇದ್ದವರಿಗೆ ಕೊಡ್ಲಿಕ್ಕೆ ಇಷ್ಟ ಆಗುವುದಿಲ್ಲ, ಆದ್ರೆ ಬಡವರು ಅಂದ ತಕ್ಷಣ ದುಡುಕೊಳ್ಳಿಯಲ್ಲ, ದುಡಿದುಕೊಳ್ಳಿಯಲ್ಲ ಅಂತ ಅವರ ಮೇಲೆ ನಿನಗೆ ಆಕ್ಷೇಪ ಇದ್ರೆ, ನಿನಗೆ ಸಾಮರ್ಥ್ಯ ಇದ್ರೆ ಇಲ್ಲದವರಿಗೆ ಕೊಡೋದು. ಅದರಿಂದ ದಾನೇನ ತಪಸಾ ಚೈವ ಸತ್ಯೇನ ಚ ದಮೇನ ಚ. ವಸ್ತುಗಳ ದಾನ ಮಾಡು, ಜೊತೆಯಲ್ಲಿ ಅಧ್ಯಯನ ಮಾಡು, ಇಂದ್ರಿಯಗಳ ನಿಗ್ರಹ ನಡೆಸು, ವ್ರತ ನಿಯಮಗಳನ್ನು ಮಾಡ್ತಾ ಬಾ, ಭಗವದೆಚ್ಚರ ಸಂಪಾದನೆ ಮಾಡಲಿಕ್ಕೆ ಶಾಸ್ತ್ರ ಧರ್ಮಗಳನ್ನು, ಶಾಸ್ತ್ರ ಚಿಂತನೆಯನ್ನು ನಡೆಸು. ಸತ್ಯ ಅಂದ್ರೆ ಸತ್ಯಂ ಸತ್ಯ ವೇದ ಹೇಳಿದ ಹಾಗೆ, ವೃತ ಯಥಾರ್ಥ ವಿಜ್ಞಾನ ಸತ್ಯಂ ತತ್ಪೂರ್ವಿಕಾಕೃತಿ. ಶಾಸ್ತ್ರದ ನೆಲೆಯಲ್ಲಿ ಬದುಕುವುದು ಅದು ಸತ್ಯ. ಹೀಗೆ ಉಪವಾಸಗಳು, ದಮೇನಚ, ದಮ ಅಂದ್ರೆ ಉಪವಾಸ, ಇಂದ್ರಿಯ ನಿಗ್ರಹ. ತಪಸ್ಸು ಅಂದ್ರೆ ಅನಾಶಕನ ತಪಸ್ಸು ವ್ರತವೇ, ವ್ರತದಲ್ಲಿ ನಿಗ್ರಹವೇ ಬಂತು, ಉಪವಾಸ ಬಂದಿದೆ. ದಮದಲ್ಲಿ ಎಲ್ಲ ಇಂದ್ರಿಯಗಳ ಉಪವಾಸ ಬರ್ತದೆ. ಏಕಾದಶೇಂದ್ರಿಯ ಪಾಪಂ ಯತ್ಕೃತಂ ಭವತಿ ಪ್ರಭೋ ತತ್ಸರ್ವಂ ಎಲೆಯಾತಿ ಏಕಾದಶಿ ಉಪವಾಸನಾತು ಅಂತ. 11 ಇಂದ್ರಿಯಗಳ ನಿಗ್ರಹ ಹೇಗೆ ಕೇಳಿದ್ರೆ 11 ಇಂದ್ರಿಯಗಳಿಗೆ ಊಟ ಹಾಕದೇ ಇರುವುದು ಅಂತ ಅರ್ಥ. 11 ಇಂದ್ರಿಯಗಳು ಅವುಗಳನ್ನು ಬಗ್ಗಿಸುವ ವಿಧಾನ 11ನೇ ದಿನ ಉಪವಾಸ ಮಾಡೋದ್ರಿಂದ. ಇಲ್ಲಾದ್ರೆ ಏಕಾದಶಿ ಯಾಕೆ ಮಾಡಬೇಕು ಕೇಳ್ತಾರೆ ಕೆಲವರು. 15 ದಿನಕ್ಕೊಮ್ಮೆ ಮಾಡಿದ್ರೆ ಆಯ್ತಲ್ಲ, ಅದು ಯಾವುದು ಆದಿತ್ಯವಾರೋ
ಅಥವಾ ವೀಕೆಂಡ್ ನೋಡಿಕೊಂಡು ನಾವು ಮಾಡುತ್ತೇವೆ ಅಷ್ಟೇ ಅಲ್ವಾ? ಅದಕ್ಕೆ ಹೇಳ್ತಾರೆ ಅದಲ್ಲ. ನಮಗೆ 11 ಇಂದ್ರಿಯಗಳ ತೊಂದರೆಗೆ ನಿವೃತ್ತಿ ಕಾಯಲಿಕ್ಕೆ ವ್ಯವಸ್ಥೆಗೆ 11ನೇ ದಿನವೇ ಬೇಕು. ಸೂರ್ಯನ ಮತ್ತು ಚಂದ್ರನ ಆ ಒಂದು ಸ್ಥಿತಿ ಅದು ಅಟ್ಮಾಸ್ಫಿಯರ್ ಅಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದಕ್ಕಾಗಿಯೇ ಅಗ್ನಿಹೋತ್ರಾದಿಗಳನ್ನು ಹೇಳುವಾಗ ಸಂಧ್ಯಾಕಾಲದಲ್ಲಿ ಹೇಳಿದ್ದು, ಸೂರ್ಯೋದಯದ ಸೂರ್ಯಾಸ್ತದ ಕಾಲದಲ್ಲಿ. ಯಾಕೆಂದ್ರೆ ಸೂರ್ಯನಿರುವಾಗಲೇ ಅಗ್ನಿಯಲ್ಲಿ ಕೊಟ್ಟಿರತಕ್ಕ ಆಹುತಿಯಲ್ಲಿ ಆಗತಕ್ಕ ಪರಿಣಾಮ ಬಹಳ ಚೆನ್ನಾಗಿ ವಾತಾವರಣದಲ್ಲಿ ಕ್ರಿಯೇಟ್ ಆಗ್ತದೆ. ಅಗ್ನಿಹೋತ್ರ ಯಜ್ಞಯಾಗಗಳು ಅದು ಸ್ವಾರ್ಥಕ್ಕೆ ಮಾತ್ರ ಅಲ್ಲ, ಅದು ಇಡೀ ಸಮಾಜದ ಉದ್ಧಾರಕ್ಕೆ. ಈಗಿಲ್ಲ ಅಂದ್ರೆ ಎಲ್ಲರೂ ಮಾಡ್ಲಿಕ್ಕೆ ಹೇಳ್ತಿದ್ರು ಅವರವರ ಉದ್ಧಾರಕ್ಕೆ ಅಂತ. ಆದರೆ ವೇದ ಧರ್ಮಗಳೆಲ್ಲ ಮೋಸ ಅಂತ ಆಗ್ತಿತ್ತು. ಯಾಕೆ? ಯಾವುದೋ ಒಂದು ಕಮ್ಯುನಿಟಿಗೆ ಮಾತ್ರ ಹೇಳಿದ್ದಾರೆ ಯಜ್ಞಯಾಗ, ನಮಗೆಲ್ಲ ಇಲ್ಲಾಗಿದೆ, ಅದನ್ನ ನಾವು ಬದುಕುವುದು ಬೇಡವಾ? ನಾವಂತೂ ಕೇಳಿ ಬಂದದ್ದಲ್ಲ ಈ ಚರ್ಯೆಯಲ್ಲಿ, ಈ ವರ್ಣದಲ್ಲಿ, ಈ ಆಶ್ರಮದಲ್ಲಿ. ಆದ್ರೆ ನಮ್ಮ ಕಥೆ ಏನು? ಅದಕ್ಕೆ ಅವರು ಹೇಳಿದ್ದು, ಎಲ್ಲರ ಉದ್ಧಾರಕ್ಕಾಗಿ ಅಗ್ನಿಹೋತ್ರ ಇರುವುದು. ಒಬ್ಬ ಮಾಡಿದ್ರಿಂದ ಅವನ ಮನೆ ಮಾತ್ರ, ಅವನ ತಲೆ ಮಾತ್ರ ದೊಡ್ಡದಾಗುವುದಲ್ಲ. ಆ ಅಗ್ನಿಯಲ್ಲಿ ಕೊಟ್ಟ ಆಹುತಿಯು ಆ ಕಾಲದಲ್ಲಿ ವಾತಾವರಣದಲ್ಲಿ ಸೂರ್ಯನ ಕಿರಣಗಳಿಂದ ತುಂಬಿ ಇಡೀ ಜಗತ್ತನ್ನು ಪಸರಿಸ್ತದೆ. ಹೀಗೆ ಪ್ರತಿ ಗ್ರಾಮದಲ್ಲಿ ಒಬ್ಬೊಬ್ಬ ಇದ್ದು ಮಾಡಿದಾಗಲೂ ಇಡೀ ಊರು ಉದ್ಧಾರ ಆಗತ್ತೆ, ಇಡೀ ಜಗತ್ತು ಮೇಲಕ್ಕೆ ಹೋಗುತ್ತೆ. ಇದನ್ನು ಉಲ್ಲೇಖ ಮಾಡಿದ್ರು. ಹಾಗೆ ಪ್ರತಿಯೊಬ್ಬನ ಅಗ್ನಿಹೋತ್ರವೇ ಮಾಡ್ತಾ ಇದ್ರೆ ಉಳಿದ ಕೆಲಸ ಯಾರು ಮಾಡೋದು? ಅದು ಸತ್ಯವೇ ಅಲ್ವಾ? ಅನ್ನ ಪೋಷಣಾದಿಗಳಿಗೆ ಬೇಡವಾ? ಜಾನುವಾರು ತಿನ್ಲಿಕ್ಕೆ ಪೈರು ತರಬೇಕಾದ್ರು, ಅಂದ್ರೆ ಅವಕ್ಕೆ ಬೇಕಾದ್ರೂ ಹುಲ್ಲು ತರಬೇಕಾದ್ರೂ ನಾವು ಭತ್ತವನ್ನು ಬೆಳೆಸದೇ ಆಗ್ತದ? ತಿನ್ನುವ ಅಕ್ಕಿ ನಾವಾದ್ರೂ ಉಳಿದ ಹುಲ್ಲುಗಳಿಗೆ ಬೇಕಲ್ಲ. ಹೀಗಾಗಿ ಅದನ್ನು ಇನ್ನೊಬ್ಬ ಬೆಳೆಸಬೇಕು. ಅಂದ್ರೆ ಅಗ್ನಿಹೋತ್ರ ಮಾತ್ರ ಪ್ರತಿಯೊಬ್ಬರು ಮಾಡ್ತಾ ಕೂತ್ರೆ, ಪ್ರತಿಯೆಲ್ಲರ ಮನೆಯಲ್ಲಿ ಅಗ್ನಿಹೋತ್ರ ಮಾತ್ರ ಆದ್ರೆ ಪಶು ಸಾಕಣೆ ಎಲ್ಲಿದೆ? ಕೃಷಿ ವಾಣಿಜ್ಯ ಎಲ್ಲಿ ಆಗ್ತದೆ? ಇದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಈ ವರ್ಣಾಶ್ರಮ ವಿಭಾಗಶಃ ಅಂತ ಕೃಷ್ಣ ಹೇಳಿದ್ದ. ಇದನ್ನಿಲ್ಲಿ ಪ್ರತ್ಯಕ್ಷವಾಗಿ ಕೃಷ್ಣ ಹೇಳ್ತಾನೆ, ದಾನೇನ ತಪಸಾ ಚೈವ ಸತ್ಯೇನ ಚ ದಮೇನ ಚ ಯೇ ಧರ್ಮ ಮನುವರ್ತಂತೆ. ಅವರವರ ವಿಷಯದಲ್ಲಿ ಅವರವರ ದಾನ ಇದೆ, ಅವರವರಿಗೆ ಸಂಬಂಧಪಟ್ಟಂತೆ. ಕ್ಷತ್ರಿಯನಿಗೂ ಅಭಯದಾನ ಇದೆ, ವೈಶ್ಯನಿಗೂ ಯಜ್ಞಕರ್ಮಾದಿಗಳ ವ್ಯವಸ್ಥೆ ಇದೆ, ದಾನ ಇದೆ. ಹಾಗಾಗಿ ದಾನ, ಸರ್ವೀಸ್, ತಪಸ್ಸು, ಉಪವಾಸ, ಸತ್ಯ, ಶಾಸ್ತ್ರೀಯವಾದಂತಹ ನಡೆ, ಜೊತೆಯಲ್ಲಿ ನಿಗ್ರಹ, ಇಂದ್ರಿಯಗಳ ನಿಗ್ರಹ, ಕಂಟ್ರೋಲ್, ಇವೆಲ್ಲವೂ ಸ್ವರ್ಗದ ದೊಡ್ಡ ಬಾಗಿಲುಗಳು. ತೇ ನರಃ ಸ್ವರ್ಗಗಾಮಿನ. ಧರ್ಮವನ್ನು ನಡೆಸಿಕೊಡುವವನು ಅವನು ಯೋಗ್ಯನಾದಂತಹ ತಾಣವನ್ನು ಪಡೆದೇ ಪಡಿತಾನೆ ಅಂತ ಕೃಷ್ಣ ಹೇಳ್ತಾನೆ. ಶುಶ್ರೂಷಯಾ ಪಿಪಾಧ್ಯಾಯಾತ್ ಶ್ರುತವಾದಾಯ ಪಾಂಡವ ಏ ಪ್ರತಿಗ್ರಹ ನಿಸ್ನೇಹ ತೇ ನರಃ ಸ್ವರ್ಗಗಾಮಿ. ಮೈನ್ ಪುಣ್ಯ ಹೆಚ್ಚಾದ್ರೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತಲ್ವಾ? ಪುಣ್ಯವನ್ನು ಸ್ಟೋರ್ ಮಾಡುವ ವಿಧಾನ ಏನು ಅಂತ ಕಳೆದ ಬಾರಿ ಕೃಷ್ಣ ದಾನ ಧರ್ಮದಲ್ಲಿ ಹೇಳಿದ್ದ. ಏನು? ಕೊಡುವುದರಿಂದ ಮಗದೊಬ್ಬನಲ್ಲಿರತಕ್ಕಂತಹ ಒಳ್ಳೆಯದು ಬರ್ತದೆ, ಪಡೆಯುವುದರಿಂದ ಅವನಲ್ಲಿರತಕ್ಕಂಥ ಕೆಟ್ಟದ್ದು ಓಡ್ತದೆ ಅಂತ ಹೇಳಿದ್ದಾನೆ. ಇದು ಸಂಕ್ರಮಣ ಆಗುವುದನ್ನು ಹಿಂದೆ ಕೃಷ್ಣ ಸೂಚ್ಯವಾಗಿ ಹೇಳಿದ್ದ. ದಾನದಿಂದ ಏನಾಗತ್ತೆ ಅಂತ. ಏನೋ ಕೊಡುವುದರಿಂದ ಏನೋ ಕೊಡ್ತಾನೆ, ಏನೋ ಪಡೆಯುವುದರಿಂದ ಏನೋ ಪಡಿತಾನೆ ಅಂತ ಆಚೆ ಈಚೆ ಆಗ್ತದೆ. ಇವನು ಕೊಟ್ಟದ್ದಕ್ಕೆ ಅವನು ಪಡಿತಾನೆ, ಅವನು ಪಡೆದದ್ದಕ್ಕೆ ಇವನು ಕೊಡ್ತಾನೆ. ಏನೋ ಒಂದಾಗತ್ತೆ ಅವ್ಯಕ್ತವಾಗಿ. ವ್ಯಕ್ತವಾಗಿ ಸಂಪತ್ತು ಆಚೆ ಹೋಗಿದೆ ಅಷ್ಟೇ, ಅವ್ಯಕ್ತವಾಗಿ ಪುಣ್ಯ ಈಚೆ ಬಂದಿದೆ, ಪಾಪ ಆಚೆ ಹೋಗಿದೆ, ಇದೆಲ್ಲ ಆಗಿರುತ್ತದೆ. ಆದ್ರಿಂದ ಹೇಳ್ತಾನೆ, ಅಧ್ಯಯನ ಮಾಡಿದವ ಅಧ್ಯಯನದ ನಂತರದಲ್ಲಿ ಕಲಿತು ಬಂದದ್ದನ್ನು ಹೊತ್ತುಕೊಂಡು ಆತ ಏನನ್ನೂ ಪಡೆಯದೆ ಬದುಕ್ತಾನಲ್ಲ, ಇದೇ ದೊಡ್ಡ ಸಂಗತಿ ಅಂತಾನೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ. ಓದಿಕೊಂಡವ ನೋಡಿ, ಹಾಗೆ ಹೇಳಿದ್ದು ಶ್ರೋತ್ರೇನಿಗೆ ಕೊಡುವಂದ, ಓದಿದವನಿಗೆ ಕೊಡುವಂದ. ಈಗ ಹೇಳ್ತಾನೆ ಕೃಷ್ಣ, ಓದಿದವ ಪಡೆಯುವುದಿಲ್ಲ ಅಂತ ಕೂತು ಬಿಟ್ರೆ ಸ್ವರ್ಗಕ್ಕೆ ಓಡ್ತಾನೆ ಅಂತ. ಎಷ್ಟು ಗಮತಿದ್ರು ನೋಡಿ, ಸಿಕ್ಕಿ ಬೀಳುತ್ತಾನೆ. ಅದಕ್ಕೆ ಹೇಳಿತ್ತು ವೈದಿಕರಿಗೆ. ಇವತ್ತು ನೋಡಿ, ಇಡೀ ಪ್ರಪಂಚವನ್ನೇ ನೋಡಿ, ಆ ಪ್ರಪಂಚದಲ್ಲಿ ಭಾರತವನ್ನು ಗಮನಿಸಿ. ಯಾಕೆಂದ್ರೆ ಈ ವೈದಿಕವಾದ, ಧಾರ್ಮಿಕವಾದ, ಈ ಅತ್ಯಂತ ಎತ್ತರದ ಒಂದು ಬ್ರಾಹ್ಮಣ್ಯ ಧರ್ಮ ಆಚರಣೆ, ಒಂದು ಜಾತಿ ವ್ಯವಸ್ಥೆ ಇದ್ರೆ ಇರುವುದು 2% ಇಲ್ಲ ಟೋಟಲ್ ಇನ್ ಯೂನಿವರ್ಸ್. ವಿಶ್ವದಲ್ಲಿ 2% ಬ್ರಾಹ್ಮಣ ಅಂತ ಹೇಳಿಕೊಳ್ಳುವವರಿಲ್ಲ. ಈ ಅಗ್ನಿಹೋತ್ರ, ಈ ಯಜ್ಞಯಾಗ, ಈ ಸರ್ವೇ ಜನಾಃ ಸುಖಿನೋ ಭವಂತು ಎನ್ನುವ ಮಂತ್ರ, ಚಿಂತನೆ, ಇವೆಲ್ಲ ಮಾಸ್ ಫೀಡ್ ಮಾಡತಕ್ಕಂಥ ಒಂದು ಕಮ್ಯುನಿಟಿಗೆ ಅದೊಂದೊಮ್ಮೆ ಸ್ವಾರ್ಥಕ್ಕೆ ಅಂತ ಎಲ್ಲರಂತೆ ಆಗಿಬಿಟ್ರೆ ಇಡೀ ಜಗತ್ತಿನ ಗತಿ. ಅದಕ್ಕೆ ಕೃಷ್ಣ ಮತ್ತಷ್ಟು ಉಲ್ಲೇಖ ಮಾಡಿದ, ನೀನು ಯಾರಿಂದಲೂ ಏನನ್ನು ಪಡೆಯುವುದಿಲ್ಲ ಅಂತ ಮಾಡಿ ಹೋಗು, ಇದೇ ದೊಡ್ಡ ಸಂಗತಿ ಅಂದ. ಹಾಗಾಗಿ ಒಬ್ಬ
ತಿಳಿದವನು ಲೋಕ ಕಲ್ಯಾಣಕ್ಕಾಗಿ ಮಗದೊಬ್ಬರಿಂದ ಪಡಿತಾನೆಂದರೆ ಎಷ್ಟು ದೊಡ್ಡ ಸಂಗತಿ ಅಂತಾನೆ. ತನ್ನ ಸ್ವರ್ಗದ ಬಾಗಿಲನ್ನು ಮುಚ್ಚಿಕೊಂಡು ಅಥವಾ ತಡ ಮಾಡಿಕೊಂಡು ಗೊತ್ತಿದ್ದು ಸಹ ಪುಣ್ಯವನ್ನು ಮಗದೊಬ್ಬರಿಗೆ ಹಂಚಿಕೊಂಡು ಅವರ ಸೊತ್ತನ್ನು ತಾನು ಸಂಗ್ರಹಿಸಿ ಅದನ್ನು ನಿಭಾಯಿಸಿಕೊಂಡು ಹೋಗ್ತಾನೆ ಅಂದ್ರೆ ಎಷ್ಟು ವಿಶಾಲ ಹೃದಯಿ ಅಂತ ನೋಡಿ. ಕೃಷ್ಣ ಜೋರು ಹೇಳಿದ, ಬಹಳ ಚೆನ್ನಾಗಿ ಹೇಳ್ತಾನೆ. ಶುಶ್ರೂಷೆಯ ಪಿಪಾಧ್ಯಾಯಾತ್, ತಾನು ಕಷ್ಟಪಟ್ಟು ಉಪಾಧ್ಯಾಯನಿಂದ ಸಂಪಾದನೆ ಮಾಡಿ ಶ್ರುತಮ ಆದಾಯ ಪಾಂಡವ ಪ್ರತಿಗ್ರಹ ನಿಸ್ನೇಹ, ಪಡಿಬೇಕೆನ್ನುವ ಹಂಬಲ ಇಲ್ಲದವ. ಧರ್ಮಕ್ಕೆ ಸುದ್ದಿ ಪಡೆದಿದ್ದೇನೆ, ಅದನ್ನು ಚೆನ್ನಾಗಿ ಧರ್ಮಕ್ಕೆ ಇನ್ನೊಬ್ಬರಿಗೆ ಹಂಚುತ್ತೇನೆ, ಮುಗಿದೋಯ್ತು, ಇನ್ನೇನು ಬೇಡ ಅಂತ ಸಮಾಜದಲ್ಲಿ ನಿಸ್ಪೃಹನಾಗಿ ಸ್ವೀಕಾರದಲ್ಲಿ ತಾನು ಹಾಕಿಕೊಳ್ಳದೆ, ಓಡಿಕೊಳ್ಳದೆ, ಬಾಚಿಕೊಳ್ಳದೆ ನಿರಂತರವಾಗಿ ಕೈ ಚೆಲ್ಲಿ ಕೂತವನು ನಿಜವಾಗಿ ಸ್ವರ್ಗಕ್ಕೆ ಸೇರ್ತಾನೆ ಎಂದು ಬಹಳ ಚೆನ್ನಾಗಿ ಹೇಳ್ತಾನೆ. ಆಹಾರ ಪದ್ಧತಿಯಲ್ಲಿ ಒಂದು ಮಾತು ಹೇಳ್ತಾನೆ, ಮಧು ಮಾಂಸ ಸವೇಭ್ಯಸ್ತು ನಿವೃತ್ತಾಹ ವ್ರತವತ್ತು. ಬದುಕಿನಲ್ಲಿ ಒಂದು ದೊಡ್ಡ ವ್ರತ ಅಂತ ಮಾಡಬೇಕಂತೆ. ನಾವು ಕೆಲವೊಮ್ಮೆ ಚಾತುರ್ಮಾಸ್ಯ ಸಂದರ್ಭದಲ್ಲಿ ಅಥವಾ ದನ ಹೆರಿಗೆ ಆದ ಹೊತ್ತಿನಲ್ಲೆಲ್ಲ ವ್ರತ ಮಾಡ್ತೀವಿ. ಏನು ವ್ರತ? ಕ್ಷೀರವ್ರತ. ನನಗೆ ಹೆಚ್ಚಾಗಿ ಕ್ಷೀರವ್ರತ ಇರುತ್ತದೆ. ನಮ್ಮದೇ ಆಗಿರತಕ್ಕ ದನ ಹಾಲು ಕೊಡದಿದ್ರೆ ನಮಗೆ ಕ್ಷೀರವ್ರತವೇ, ಅಂದ್ರೆ ಹಾಲಿಲ್ಲ ಆ ತಿಂಗಳು ಆ ದಿನಗಳಲ್ಲಿ. ಹಾಗೆ ಕ್ಷೀರವ್ರತ, ಅಲವಣ ವ್ರತ ಕೆಲವರು ಮಾಡ್ತಾರೆ, ಉಪ್ಪಿಲ್ಲದೆ, ನಕ್ತ ವ್ರತ, ಇವೆಲ್ಲ ನಾನು ವ್ರತ ಸಮೀಕ್ಷೆಯಲ್ಲಿ ಬಹಳಷ್ಟು ಮಾತು ಕೊಟ್ಟಿದ್ದೆ ಕಳೆದ ಬಾರಿ. ಹಾಗೆ ಇಂಥ ವ್ರತದಂತೆ ಏನು ಕುಡಿಯುವುದಿಲ್ಲ, ತಿನ್ನುವುದಿಲ್ಲ, ಇದೆಲ್ಲ ಮಾಡ್ಬೇಕಂತ. ಯಾವುಗಳಿಂದ? ಮಧು ಮಾಂಸ ಆಸವೇಭ್ಯಸ್ತು, ಇಂಟಾಕ್ಸಿಕೇಟ್ ಆಗುವಂಥದ್ದು, ಮೈ ಮರೆಸುವಂತಹ ಪದಾರ್ಥಗಳನ್ನು. ಸೋಮಂ ಪಿಬೇತ್ ಸುಬೇತ್ ನಸುರಾಂ ಪಿಬೇತ್ ಅಂತ ಹೇಳ್ತಾರಲ್ಲ, ಸೋಮರಸು ಕುಡಿಯಿರಿ, ಸುರಾಪಾನ ಮಾಡದಿರಲಿ. ನಕಲಂಜಂ ಭಕ್ಷಯಿತೆಲ್ಲ ಹೇಳ್ತಾರೆ. ನೀರುಳ್ಳಿ ಬೆಳ್ಳುಳ್ಳಿ ತಿನ್ನಬೇಡಿ, ಆಗದನ್ನು ಬಿಟ್ಟುಕೊಡಿ ಅಂತ. ಹಾಗೆ ಇಂಥದ್ದನ್ನೆಲ್ಲ ವರ್ಜ್ಯಗಳನ್ನು, ಅಭೋಜ್ಯಗಳನ್ನು ಬಿಟ್ಟವ ವ್ರತದಂತ. ಇದು ನನ್ನ ವ್ರತ ಅಂತ. ನಾನು ತಿನ್ನುವುದಿಲ್ಲ. ಕೆಲವರು ಕೇಳಿಕೊಳ್ಳುವುದುಂಟು, ಕೆಲವೊಮ್ಮೆ ಕೆಲವರು ಹೇಳುವುದುಂಟಾಗಿ, ಏನ್ರಿ ನಿಮ್ಗೆ ಟೊಮೆಟೊ ಆಗುದಿಲ್ಲ, ನಾನು ಟೊಮೆಟೊ ಬಿಟ್ಟಿದ್ದೇನೆ ಅಂದ್ರೆ ವ್ರತದಂತೆ. ಕೆಲವೊಮ್ಮೆ ಅದು ಕೆಲವರು ಕಾಶಿ ಹೋಗಿ ಬಿಡ್ತಾರಂತೆ, ಕೆಲವೆಲ್ಲ ಅಲ್ಲಿ ಕೇಳ್ತಾರಂತೆ, ಇಷ್ಟವಾದ ಒಂದು ತಿಂಡಿ ಬಿಡಿ, ಇಷ್ಟವಾದ ಒಂದು ಶಾಖ ತರಕಾರಿ ಬಿಡಿ, ಇಷ್ಟವಾದ ಒಂದು ಹಣ್ಣು ಬಿಡಿ ಅಂತ ಹೇಳಿ. ಹಾಗಾಗಿ ಬಿಡ್ಲಿಕ್ಕೆ ಏನು ಅಂದ್ರೆ ಇಷ್ಟವಾದದ್ದನ್ನು ಬಿಡಿ ಹೇಳುದಿಲ್ಲವ, ವಸ್ತು ಐಟಮ್ ಹೇಳ್ತಾನ ಅವನು. ತಿಂಡಿ, ಶಾಖ ಅಂದ್ರೆ ತರಕಾರಿ, ಹಣ್ಣು ಅಂತ. ಯಾರೋ ಅವನಿಗೆ ಹೆಂಡತಿ ಬಿಡ್ತೇನೆ ಹೇಳಿದಾಗ ಹೇಳಿಬಿಟ್ಟನು, ನಾನು ಈ ವಸ್ತುಗಳಲ್ಲಿ ಮಾತ್ರ ಕೇಳ್ತೇನೆ, ಮನುಷ್ಯರಲ್ಲಿ ಮತ್ತೆ ನಾಳೆ ತಾಯಿ ಬಿಡುತ್ತೇನೆ, ಮಕ್ಕಳನ್ನು ಬಿಡುತ್ತೇನೆ ಎಲ್ಲ ಹೇಳಿದ, ಅದರಲ್ಲಿ ಇಲ್ಲಿ ಕಾಶಿಯಲ್ಲಿ ನಡೆಯುವುದಿಲ್ಲ ಅಂತೇನು ಹೇಳಿದ ಅಂತ ಸುಮ್ಮನೆ ಒಂದು ಜೋಕ್ ಅಷ್ಟೇ. ವಾಸ್ತವವಾಗಿ ಬದುಕಿನಲ್ಲೇ ಭಗವಂತನಿಗಾಗಿ ಅಂತ ಹೇಳಿಕೊಂಡು ಅವನಿಲ್ಲದ, ಅವನು ವಿಶೇಷವಾಗಿ ತನ್ನ ವಿಭೂತಿಯನ್ನು ಹಾಕಿಕೊಳ್ಳದ, ಅಸುರರಲ್ಲಿ ಸೃಷ್ಟಿಯಾಗಿ ಕೆಲವೆಲ್ಲ ಕೆಟ್ಟ ಪದಾರ್ಥಗಳೆಲ್ಲ ಒಳ್ಳೆಯವರಿಂದ ಸೃಷ್ಟಿಯಾಗಲಿಲ್ಲ ಲೋಕದಲ್ಲಿ. ಕೆಟ್ಟವಾದ ಬದುಕಿನಲ್ಲಿ ನಾವು ಕೇಳಿದ್ರೆ ಬೈದುಕೊಳ್ತೇವೆ ಕೆಲವೊಮ್ಮೆ. ರಕ್ಕಸರ ಸಂಹಾರ ಕಾರ್ಯದಲ್ಲಿ ಹರನ ಏಟಿನಿಂದ, ಆ ಬಲಿಯ ನೆತ್ತರಿನಿಂದ ಕೆಲವೆಲ್ಲ ಬಿದ್ದದ್ದು ಉಂಟಾಗಿದೆ ಅಂತ. ಈ ಬೆಳ್ಳುಳ್ಳಿಯಲ್ಲಿ ಹುಟ್ಟಿದ ಬಲಿಯ ನೆತ್ತನಿಂದ ಹೇಳ್ತಾರೆ. ಈ ಪುರಾಣಕಾರರು ಹೇಳೋ ಮಾತುಗಳು ನೀವು ಹೇಳ್ಬೇಕಾದ್ರೆ ಎಲ್ಲಿ ರೆಬಾರ್ಟರಿಯಲ್ಲಿ ಅದನ್ನು ಸೃಷ್ಟಿ ಮಾಡಿದ ವಿಷಯ ಅಲ್ಲ. ಮೂಲ ಇಲ್ಲಿಗೆ ಬಂದಾಗ ಹಾಗಾಗಿ ದೈತ್ಯರ, ದಾನವರ ಟೋಟಲಿ ಡೆವಿಲ್ ಫೋರ್ಸ್ ಅದರಲ್ಲಿ ಇದೆ ಅಂತ ಅರ್ಥ, ಜೀನ್ಸ್ ಸೃಷ್ಟಿಯಲ್ಲಿ. ಹೀಗಾಗಿ ಉದಾತ್ತರ ಸೃಷ್ಟಿಯನ್ನು ಮಾತ್ರ ಗಮನಿಸಿ ಅದನ್ನು ಪಡೆಯಿರಿ, ಕೆಟ್ಟರ ವಸ್ತುಗಳನ್ನು ತಿನ್ನಲಿಕ್ಕೆ ಹೋಗಬೇಡಿ ಅಂತ. ಅದರಿಂದೆಲ್ಲ ವ್ರತದಂತೆ ಯಾರು ಬಿಟ್ಟುಕೊಟ್ಟಿದ್ದಾನೆ ಅವ ನಿಜವಾಗಿ ಪರದಾರ ನಿವೃತ್ತಾಯೇ. ಅದರಂತೆ ಕೆಟ್ಟ ವಸ್ತು ಬೇಡ, ಕೆಟ್ಟವರ ಸೊತ್ತು ಬೇಡ, ಇನ್ನೊಬ್ಬರ ಸೊತ್ತು ಬೇಡ. ಪರದಾರ ನಿವೃತ್ತಾಯೆ, ಅದು ಬೇಡ ಇದು ಬೇಡ ಮಾತ್ರ ಅಲ್ಲ, ಮಗದೊಬ್ಬರ ಸೊತ್ತು ಹೆಂಡತಿಯೂ ಬೇಡ, ಅವರ ಆಸ್ತಿ ಪಾಸ್ತಿಗಳು ಬೇಡ, ಹೆಣ್ಣು ಭೂಮಿ ಹೊಂದಿದ್ದು ಯಾವುದು ಇನ್ನೊಬ್ಬರ ಸೊತ್ತಿನ ಬಗ್ಗೆಯೂ ಆಲಸ್ಯ ಪಡೆದವ ತೇವೈ ತೇ ನರಾಹ ಸ್ವರ್ಗಗಾಮಿನಃ ಅಂತ. ಮಾತರಂ ಪಿತರಂಚೈವ ಶುಶ್ರೂಷಂತಿ ಚಯೇ ನರಾಹ ಭ್ರಾತೃಣಾಮಪಿ ಸಸ್ನೇಯಾಹ ತೇ ನರಾಹ ಸ್ವರ್ಗಗಾಮಿನ. ಇನ್ನು ಮನೆ ಮಂದಿಯಲ್ಲಿ ಇರತಕ್ಕಂತ ಒಂದು ಒಗ್ಗಟ್ಟನ್ನು ಮಾತಾಡ್ತಾನೆ ಕೃಷ್ಣ. ಹೊರಗಿನ ವಿಷಯಗಳ ಬಗ್ಗೆ, ಆಹಾರದ ಬಗ್ಗೆ ಎಲ್ಲ ಸ್ವರ್ಗದ ಬಾಗಿಲ ತೆರೆಯುವುದ ಸಂಗತಿ ಹೇಳಿದ್ರೆ, ತಂದೆಯನ್ನು, ತಾಯಿಯನ್ನು, ಗುರು ಹಿರಿಯರನ್ನು, ಅಣ್ಣಂದಿರನ್ನು ಇವರನ್ನೆಲ್ಲ ಪ್ರೀತಿಸುವವ, ಹಿರಿಯ ತತ್ವಗಳೆಡೆಗೆ ತನ್ನನ್ನು ದುಡಿಸಿಕೊಂಡವ ಅಂತ ಹೇಳ್ತಾರೆ. ಅಂತವನು ಅಂದ್ರೆ ಎಷ್ಟು ಸುಲಭವಾಗಿ ಮನೆಯಲ್ಲೇ ಸ್ವರ್ಗದ ಬಾಗಿಲನ್ನು ತೆರೆಯಬಹುದು ಅಂತ ಹೇಳ್ತಾನೆ. ಮಾತರಂ ಪಿತರಂಚೈವ ಅಂತ. ಇವರನ್ನೆಲ್ಲ ಶುಶ್ರೂಷೆ ಮಾಡಬೇಕು, ಅವರ ಸೇವೆ ಮಾಡಬೇಕು ಅವರಿಲ್ಲದಿದ್ದಾಗ.
ಅವರಿಗಾಗಿ ಇಂತಹ ನೆಲೆಯಲ್ಲಿ ಈಗ ಭರತ ಅಣ್ಣನ ಸೇವೆ ಮಾಡಿದಾಗೆ, ತಂದೆ ತಾಯಿಯರ ಸೇವೆ ಮಾಡಿದ ಧರ್ಮವ್ಯಾಧನಂತೆ, ಇವೆಲ್ಲ ನಮಗೆ ಗುರುತಿಸ್ಲಿಕ್ಕೆ ಇರತಕ್ಕಂಥ ಕೆಲವು ಮುಖಗಳು ಅಷ್ಟೇ. ಈ ನೆಲೆಯಲ್ಲಿ ಮಾಡಿದವನು ಬಹಳ ಚೆನ್ನಾಗಿರ್ತಾನೆ. ಇನ್ನು ಬಂದವರ ಬಗ್ಗೆ, ಅತಿಥಿ ಸತ್ಕಾರದ ಬಗ್ಗೆ ಮಾತಾಡ್ತಾನೆ. ದ್ವಾರರೋಧನ್ನ ಕುರುವಂತಿ ನಿರ್ಯಾತಾಹ ಅತಿಥಿ ಪ್ರಿಯಾಹ ಅಂತ. ವಾಸ್ತವವಾಗಿ ಯಾವಾಗ ಏತು ಭೋಜನ ಕಾಲ ಇತ್ತು, ಊಟಕ್ಕೆ ಕೂತಾಗ ಅತಿಥಿಯನ್ನು ಗಮನಿಸಬೇಕು. ಬರ್ತಾ ಇದ್ರೆ ಪಡಕ್ಕೆ ಬಾಗಿಲು ಹಾಕುದಲ್ಲ, ಅವನನ್ನು ಬರ್ಲಿಕ್ಕೆ ಹೇಳಿ ಊಟ ಹಾಕ್ಬೇಕು. ಈಗ ಒಮ್ಮೆ ಸ್ವಾರ್ಥಿಯಾಗಿ ಬರ್ತಾ ಇರ್ತಾರೆ, ಇಷ್ಟೊತ್ತು ಎಲ್ಲ ಆಚೀಚೆ ಹೋಗೋರು ಇರ್ತಾರೆ, ಇಲ್ಲ ಅಂತ ಮಾಡುವ, ಬೀಗ ಹಾಕಿಡುವ, ಗೇಟಿಗೆ ಹೇಳಿಕೊಂಡು ಹಾಗೆಲ್ಲ ಮಾಡದೆ ಕಾದುಕೊಂಡು ಕೂತು ಅತಿಥಿಗಳನ್ನು ದೂರದಿಂದ ನಿರೀಕ್ಷೆ ಮಾಡಿ ಒಂದೊತ್ತು ನಿಂತು ಅಲ್ಲಿ ಸ್ವಲ್ಪ ಹೊತ್ತು ಹಾಗೆ ಯಾರು ಮಾಡಿರ್ತಾರೆ, ಇಲ್ಲಿ ಬಾಗಿಲು ಹಾಕದವ ಅಲ್ಲಿ ಬಾಗಿಲನ್ನು ತೆರಿತಾನೆ ಅಂತ, ಸ್ವರ್ಗದ ಬಾಗಿಲು ಅವನಿಗೆ ತೆರೆದಿರ್ತದೆ ಅಂತ ಹೇಳ್ತಾನೆ. ಹೀಗೆ ವೈವಾಹಿಕಂತೂ ಕನ್ಯಾನಾಂ ದರಿದ್ರಾಣಾಂಚ ಯೇ ನರಾಹ ಕಾರ್ಯಂತಿ ಚ ಕುರುವಂತಿ. ಬಡವರ ಹೆಣ್ಮಕ್ಕಳ ಮದುವೆ ಮಾಡುವವ ಮಾಡಿಸುವವ, ಇದು ವಿಶೇಷ. ಅವರಲ್ಲಿ ದುಡ್ಡಿಲ್ಲ, ಹೆಣ್ಮಕ್ಕಳ ಸಂತಾನ ಜಾಸ್ತಿ ಇರುತ್ತೆ, ನಾವು ಮಾಡಿಸ್ತೇವಪ್ಪ, ನಾವು ಹುಡುಗನ ಹುಡುಕಿ ಬಿಡುತ್ತೇವಪ್ಪ, ನಾವು ದುಡ್ಡು ಹಾಕ್ತೇವೆ, ಇಷ್ಟು ಮಾಡಿದವರು ಇದ್ದಾರೆ, ನಾನು ಕೇಳಿದ್ದೇನೆ ಅಂತದ್ದೆಲ್ಲ ಹಿಂದೆಲ್ಲ. ಹಾಗಾಗಿ ಕನ್ಯಕೆಯರ ಯಾರದ್ದೇ ಹುಡುಗಿಯರ ಮದುವೆಯನ್ನು ತಾನು ನಿಂತು ತಾನು ದುಡ್ಡು ಹಾಕಿ ತಾನು ಮಾಡಿಕೊಡುವವನು ದೊಡ್ಡ ಕೆಲಸ ಮಾಡಿದ್ದಾನೆ ಅಂತಾನೆ. ದೊಡ್ಡ ಭಾಗ್ಯ, ದೊಡ್ಡ ಬಾಗಿಲ ಸೇವೆ ಅದು ಅಂತ ಹೇಳ್ತಾರೆ ಅಂತವರು. ಅಂದ್ರೆ ದಾನದ ಕಥೆ ಹೇಳುವಾಗ ಬಹಳ ಚೆನ್ನಾಗಿ ಹೇಳುತ್ತೆ. ರಸಾನಾಮತ ಬೀಜಾನಾಂ ಔಷಧೀನಾಂ ತಥೈವಚ ದಾತಾರ ಶ್ರದ್ಧೆಯೋಪೇತ. ಇನ್ನು ವಾಣಿಜ್ಯಕ್ಕೆ ಸಂಬಂಧಪಟ್ಟ ಹೇಳಿದ್ರೆ ಅವರಿಗೆ ಬೇಕಾದ ನೀರು ಕೊಡುವುದು ತೋಟಕ್ಕೆ, ಅವ್ರಿಗೆ ಬೇಕಾದ ಬೀಜ, ಅವ್ರಿಗೆ ಬೇಕಾದ ಗಿಡ ಇದೆಲ್ಲ ಹಾಕಿಕೊಟ್ರು ಸಹ ಇದು ನೋಡಿ ಹೊರಗಿಂದ ಬಹಳ ಚೆನ್ನಾಗಿ ಒಂದದ್ದು. ಸಾಮಾಜಿಕ ಸೇವೆಯಲ್ಲಿ ವನ್ಯ ಸೇವೆ, ಇದು ವನ ಸಂರಕ್ಷಣೆ. ಈ ನೆಲೆಯಲ್ಲಿಯೂ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಬರುತ್ತೆ. ಯಾಕೆ ಮರಗಳು ಮಕ್ಕಳುಗಳು ಅಂತ ಹೇಳಿಕೊಳ್ಳುವ ರೀತಿಯಲ್ಲಿ ಅದರೊಟ್ಟಿಗೆ ಗೂಡಂಗಡಿಯ ಸೇವೆಯನ್ನು ಕೃಷ್ಣ ಒಪ್ತಾನೆ. ಇಲ್ಲಿ ನೋಡಿ, ಕ್ಷೇಮ ಕ್ಷೇಮಂಚ ಮಾರ್ಗೇಶು ಸಮಾನಿ ವಿಷಮಾಣಿ ಚ ಅರ್ಥಿನಾಮೇ ಚ ವಕ್ಷ್ಯಂತಿ. ದಾರಿ ಹೋಗ ಬಂದು ಕೇಳುತ್ತಾನೆ, ಎಲ್ಲ ಇಲ್ಲಿ ಎಲ್ಲಿ ಹೋಗ್ತದೆ, ಇದು ಅದಲ್ಲಿ ಹೋಗ್ತದೆ, ಎಷ್ಟು ದೂರ ಉಂಟು, ಇಲ್ಲಿ ಪಟ್ರೇಲ ಮನೆ, ಅದಾಗಿ ಹೋಗ್ಬೇಕು. ಅವನ ಕೆಲಸ ಅದೇ. ಒಂದು 100 ಜನರಿಗೆ ದಾರಿ ಹೇಳ್ತಾನೆ ಕೂತ್ಕೊಂಡು, ಅಲ್ಲಿ ಹೋಗ್ಬೇಡಿ, ಈಗ ಗಂಟೆಯಲ್ಲಿ ಹೋದ್ರೆ ಅಲ್ಲಿ ಕತ್ತಲೆ ಇರ್ತದೆ, ಅಲ್ಲಿ ಲೈಟ್ ಎಲ್ಲ ಇಲ್ಲ, ನರಿ ನಾಯಿ ಎಲ್ಲ ಓಡಿ ಬರ್ತದೆ ಹೇಳ್ತಾನೆ. ಅಂದ್ರೆ ದಾರಿ ಇದು ಒಂದು ಸೋಷಲ್ ಸರ್ವಿಸ್ ಬಹಳ ಚೆನ್ನಾಗಿರ್ತದೆ. ಯಾರೋ ಏನೋ ಎಂದೋ ಹೇಗೋ ಯಾವುದೋ ಒಂದು ಗುಡ್ಡೆಯಲ್ಲಿ ಅಂಗಡಿ, ಯಾವುದೋ ಒಂದು ಪಾದೆಯಲ್ಲಿ ಒಂದು ಗೂಡು, ಅವನ ಸರ್ವಿಸ್ ಏನು ಕೇಳಿದ್ರೆ ಪ್ರತಿನಿತ್ಯ ಒಂದೇ ನಮನಿ. ಇಲ್ಲಿ ಎಷ್ಟು ಗಂಟೆಗೆ ಆ ಬಸ್ ಬರ್ತದೆ ಅವನು ಹೇಳ್ಬೇಕು, ಇಲ್ಲಿ ಎಷ್ಟು ಗಂಟೆ ಬಸ್ ಹೋಯ್ತು ಅದು ಹೇಳ್ಬೇಕು, ಇಲ್ಲಿ ಅವ್ರು ಬರ್ತಾರ, ಈ ಇಡೀ ಊರಿನ ವಾರ್ತೆ ಪೂರ ಅವನಿಗೆ ಹೇಳಲಿಕ್ಕೆ ಅವನೊಂದು ಕೈಕಂಬ ಇದ್ದಾಗಿ. ಇದಕ್ಕೊಂದು ಮಾರ್ಗ ಕೊಟ್ಟ ಕೃಷ್ಣ. ಇದು ಸಮಾಜ ಸೇವೆ, ಇದು ಅವನಿಗೆ ಕೊಟ್ಟ ದೊಡ್ಡ ಉಪಕಾರ. ಆ ರಸ್ತೆ ತಪ್ಪು ಹೆಚ್ಚು ಹೇಳಬೇಕು, ಇವನು ಗೊತ್ತಿದ್ರು ಬಾಯಿ ಮುಚ್ಚಿಗೂ ಹೋಗ್ಲಿ, ನಾಯಿ ಕಚ್ಚಿಲಿ, ನರಿ ತೋಳ ಹೊಡ್ಕೊಂಡು ಹೋಗ್ಲಿ, ಹಾಗೆ ಮಾಡಬಾರ್ದು. ಕಳ್ಳಕಾಕರ ಭಯ, ಲೈಟು ವ್ಯವಸ್ಥೆ, ಮಾರ್ಗ, ಗುಳಿಗುಂಪು ಇವನ್ನೆಲ್ಲ ತಿಳಿಸಿಕೊಟ್ರೆ ಅದ್ಭುತವಾದಂತಹ ಮ್ಯಾಪ್ ರೀಡರ್ಸ್ ಅಥವಾ ಮ್ಯಾಪ್ ಹೋಲ್ಡರ್ಸ್ ಇದ್ದಾಗೆ. ಹೀಗೆ ಅನೇಕ ಚಿಂತನೆಗಳಲ್ಲಿ ಕೃಷ್ಣ ಸ್ವರ್ಗದ ಬಾಗಿಲ ಬಗ್ಗೆ ಮಾತಾಡಿದ್ದಾನೆ ಮತ್ತು ಕೆಲವು ಮಾತುಗಳಿಂದ ತಿಳಿಸ್ತಾನೆ. ಮತ್ತೆ ನಾಳೆದರ ಚಿಂತನೆ. ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.